PCL ಟ್ರೋಫಿ 2024 ಅದ್ದೂರಿಯ ಪಂದ್ಯಕೂಟ. ಆರಂಭಿಕ ಆಟಗಾರರ ಎಂಟ್ರಿ ಸುಮನ್. ಇವಾಗ ಸಂದೇಶ್, ಅದ್ಯಾವ ಸಂದೇಶ ರವಾನೆ ಮಾಡ್ತಾನಂತ ಗೊತ್ತಿಲ್ಲ. ಬೌಲಿಂಗ್ ನಲ್ಲಿ ಚರಣ್, ಕಳೆದ ಪಂದ್ಯದ ಹೀರೋ, ಜಯಿಸಲೇಬೇಕಾದಂತ ಅನಿವಾರ್ಯತೆ. ಎರಡೂ ತಂಡಕ್ಕೂ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 65ರ ಮೊತ್ತವನ್ನು ದಾಖಲಿಸಿಕೊಂಡ್ರು. ಕೊಂಚ ಮಟ್ಟಿಗೆ ನಾನು ಕಂಡಂತೆ ಪಡುಪಣಂಬೂರಿನ ಐತಿಹಾಸಿಕ ಬಾಕಿಮಾರು ಅಂಕಣದಲ್ಲಿ ಗರಿಷ್ಠ ಮೊತ್ತ ವೈಯಕ್ತಿಕ 65. ದಾಖಲೆಗಳು ಅನ್ನೋದು ಯಾವತ್ತೂ ಕೂಡ ಇರಿಯೋದೇ ಮುರಿಯಕ್ಕೆ. ಆ ವಿಚಾರಗಳು ಗೊತ್ತಿಲ್ಲ. ಮತ್ತೆ ಬೇಯಿಸುವಂತ ಪ್ರಯತ್ನ, ತನ್ಮೂಲಕವಾಗಿ ಸುಂದರತೆ ಕ್ಷೇತ್ರ ರಕ್ಷಣೆ. ರಿಸ್ಕ್ ಸಿಂಗಲ್, 1 ಓಟವನ್ನು ದಾಖಲಿಸಿಕೊಂಡ್ರು. ಪಂದ್ಯದ ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಸ್ಪೋರ್ಟ್ಸ್ ಮೀಡಿಯಾ. ಯೂಟ್ಯೂಬ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ಮತ್ತೆ ತಟ್ಟಿ ಮುಟ್ಟಿ ಓಡುವಂತ ಪ್ರಯತ್ನ. ಲ್ಯಾಕ್ಸಾ ಎಂಡ್ ತುದಿಯಿಂದ, ಲ್ಯಾಕ್ಸಾ ಲೈಟಿಂಗ್ ಎಂಡ್ ತುದಿಯಿಂದ ಮೊದಲ ಓವರ್ನ ಜವಾಬ್ದಾರಿಯಲ್ಲಿ ಯಶಸ್ಸಿನ ಹುಡುಗ ಚರಣ್. ಎಂಟು ತಂಡಗಳು, 8 ಫ್ರಾಂಚೈಸಿಗಳು, 22 ತಂಡಗಳ ಹಳೆಂಗಡಿ ಬೆಲ್ಟೇರಿ ಅಸೋಸಿಯೇಷನ್ನ ಹೆಮ್ಮೆಯ ಹುಡುಗರು ಇವಾಗ ತಮ್ಮ ತಮ್ಮ ಫ್ರಾಂಚೈಸಿಗಳ ಪರವಾಗಿ ಗೆಲ್ಲುವಂತ ಇರಾದೆ ಅನ್ನೋದು ಯಾವತ್ತೂ ಕೂಡ ಬೇಕೇ ಬೇಕು. ಸೋಲು ಗೆಲುವು ಅನ್ನೋದು ಯಾವತ್ತೂ ಕೂಡ ಇದ್ದದ್ದೇ. ಮೊದಲ ಸುತ್ತಿನಲ್ಲಿ ವಿರೋಚ ಸೋಲನ್ನ ಕಂಡಂತ ಎರಡೂ ತಂಡಗಳು ಇವಾಗ ಮೊದಲ ಜಯದ ಪ್ರಯತ್ನದ ನಿರೀಕ್ಷೆ. ಲೆಕ್ಕಾಚಾರಗಳು ಆ ಬಳಿಕ ಅಂಕಪಟ್ಟಿಯಲ್ಲಿ ಬಹುಶಃ ಅಂಕಪಟ್ಟಿಯ ಅಂಕಗಳನ್ನ ಪಡ್ಕೊಳ್ಳುವಂತ ಪ್ರಯತ್ನಗಳ ಮಧ್ಯೆ ಮೊದಲನೇ ಬ್ರೇಕ್ ಥ್ರೂ. ಶ್ರೀರಾಮ್ ಬೈಲಂಗಡಿಯ ತಂಡ ಆರಂಭಿಕ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ. ಸುಮನ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಮೊದಲ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 4. ಬಿದ್ದಂತ ಹುದ್ದರಿಗಳ ಸಂಖ್ಯೆ 1. ಹೊಸ ಮುಖ್ಯ ಆಟಗಾರ ಇವಾಗ ಗೌತಮ್, ನಂಬರ್ 3ನೇ ಸ್ಲಾಟ್ನಲ್ಲಿ. ಕ್ರಿಕೆಟ್ನ ಮಟ್ಟಿಗೆ ಒಂದು ಮಾತನ್ನ ಹೇಳ್ತಾರೆ, 3ನೇ ಕ್ರಮಾಂಕ ಅನ್ನೋದು ಯಾವತ್ತೂ ಕೂಡ ಡೇಂಜರಸ್ ಪೊಸಿಷನ್. ಆ ಜವಾಬ್ದಾರಿಯನ್ನು ಹೊರುವಂತ ಕ್ರಮಾಂಕ. ಭಾರತೀಯ ರಾಷ್ಟ್ರೀಯ ತಂಡದಲ್ಲಿ ವಿರಾಟ್ ಕೊಹ್ಲಿ, ನ್ಯೂಜಿಲೆಂಡ್ನ ಪರವಾಗಿ ಕೇನ್ ವಿಲಿಯಮ್ಸನ್, ಇಂಗ್ಲೆಂಡ್ನ ಪರವಾಗಿ ಜಾಯ್ ರೂಟ್, ಆಸ್ಟ್ರೇಲಿಯಾದ ಪರವಾಗಿ ಸ್ಟೀವನ್ ಸ್ಮಿತ್. ಇವರೆಲ್ಲರೂ ಕೂಡ 3ನೇ ಕ್ರಮಾಂಕದ ಜವಾಬ್ದಾರಿನ ಹೊಡ್ತಾರೆ. ಆದರೂ ಮತ್ತೊಂದು ವಿಚಾರವನ್ನು ಹೇಳಬೇಕು, ಎಲ್ಲರೂ ಕೂಡ ಅಂಡರ್ 19ನ ಮುಖಾಂತರವಾಗಿ ಪ್ರತಿಭೆ ಎಂದ ಬೆಳಕುಗಳು. ಯಶಸ್ಸಿನ ಹುಡುಗರು ಈ ರೀತಿಯ ವೇದಿಕೆಗಳು ಬೇಕು. ಆಡುವಂತ ಆಟಗಾರರು 11 ಆಗಿರ್ಬೋದು, ನೋಡುವಂತ ಕಣ್ಣುಗಳು ಹಲವಿದ್ದಾವೆ. ದ್ವಿತೀಯ ಓವರ್ನ ಜವಾಬ್ದಾರಿ ಇವಾಗ ರಕ್ಷಣ್. ದ್ವಿತೀಯ ಓವರ್ನ ಚಾಲ್ತಿಯ ಮೊದಲ ಎಸೆತ, ತನ್ಮೂಲಕವಾಗಿ ಲಾಂಗ್ ಆಫ್ ಬೌಂಡ್ರಿ. ಬೇರುಸಿನ ಹೊಡೆತವನಿವಾಗ ಸಂದೇಶ ರವಾನಿಸ್ತಾ ಇದ್ದಾನೆ. ಸಂದೇಶ ರನ್ ಟಾರ್ಗೆಟ್ ಸೆಟ್ ಮಾಡುವಂತ ಪ್ರಯತ್ನಗಳು ಬರ್ತಾ ಇದೆ. NCA ಶ್ರೀರಾಮ್ ಬೈಲಂಗಡಿಯನ್ನು ಎದುರಿಸ್ತಾ ಇದೆ. ಐತಿಹಾಸಿಕ ಪಡುಪಣಂಬೂರಿನ ಬಾಕಿಮಾರು ಅಂಕಣದಲ್ಲಿ ಬಹಳಷ್ಟು ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ಹಿರಿಯರ ಕಿರಿಯರ ಸಮಾಗಮದೊಂದಿಗೆ ಮತ್ತೆ ಬ್ಯಾಕ್ ಫುಟ್ ನಲ್ಲಿ ಆಡುವಂತ ಪ್ರಯತ್ನ. ಸುಂದರತೆಯ ಬ್ಯಾಕಪ್, ವೈಡ್ ಬಾಲ್ ಎನ್ನುವಂತ ಸೂಚನೆ. ಅತಿರಿಕ್ತ ಓಟ, ದಾಂಡಿಗ ಮಾಡುವಂತ ಕೆಲಸ ಕೊಂಚ ಮಟ್ಟಿಗೆ ಬೌಲರ್ ಮಾಡಿಕೊಡ್ತಾ ಇದ್ದಾರೆ. ಈ ಪಂದ್ಯಾಕೂಟಕ್ಕೆ ಮೂಕಾಂಬಿಕಾ ಇಂಜಿನಿಯರ್ಸ್ನ ಮಾಲಕರಾದಂಥ ಪ್ರವೀಣ್ ಇವರು ಆಗಮಿಸಿದ್ದಾರೆ. ಇವರಿಗೆ PCP ಪರವಾಗಿ ಹಾರ್ದಿಕವಾದ ಸ್ವಾಗತವನ್ನು ಬಯಸುತ್ತಿದ್ದೇವೆ. ಶ್ರೀತ
ಪ್ರವೀಣನ್ನ ತಮ್ಮನ್ನು ಆತ್ಮೀಯವಾಗಿ ಈ ಒಂದು PCL ಟ್ರೋಫಿಯಾಗಿ ಸ್ವಾಗತಿಸ್ತಾ ಇದ್ದೇವೆ. ಇವರಿಗೆ ನವೀನ್ ರವರು ಸ್ಮರಣಿಕೆಯನ್ನು ನೀಡಿ ಗೌರವಿಸಬೇಕಾಗಿ ಕೇಳಿಕೊಡ್ತಾ ಇದ್ದೇವೆ. ಮತ್ತೆ ಬೀಸುವಂತ ಪ್ರಯತ್ನಗಳ ಮಧ್ಯೆ ಚೆಂಡು ಸೀಮಾ ರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಸಂದೇಶನ ದಾಂಡು ಎದುರಾಳಿಗಳಿಗೆ ಎಚ್ಚರಿಕೆಯ ಸಂದೇಶವನ್ನ ಕೊಡ್ತಾ ಇದೆ. 3 more to go ಸರ್. ಬಹಳಷ್ಟು ಯಶಸ್ಸಿನ ಬಹಳಷ್ಟು ಅದ್ದೂರಿಯ ಪಂದ್ಯಕೂಟ. ಟೂರ್ನಮೆಂಟ್ ಅನ್ನು ಜಯಿಸಿಕೊಳ್ಳುವಂತ ತಂಡ ಆಕರ್ಷಕ ಟ್ರೋಫಿ, ಕಪಿಲ್ ಡೆವಿಲ್ಸ್ ಮಾದರಿಯ ಟ್ರೋಫಿ. ಮೊಟ್ಟ ಮೊದಲ ಬಾರಿಗೆ 1983 ಇಸವಿಯಲ್ಲಿ ಬಹುಶಃ ಮೊಟ್ಟ ಮೊದಲ ಬಾರಿಗೆ ಭಾರತೀಯ ರಾಷ್ಟ್ರೀಯ ತಂಡ ಮುತ್ತಿಕ್ಕಿದಂಥ ವಿಶ್ವಕಪ್ ಟ್ರೋಫಿಯನ್ನು ಹೋಲುವಂಥ ಟ್ರೋಫಿ ಈಗಾಗಲೇ ವೇದಿಕೆ ಮುಂಭಾಗದಲ್ಲಿದೆ. ಜಯಿಸಿಕೊಳ್ಳುವಂಥ ತಂಡ ಚಾಂಪಿಯನ್ ಪಟ್ಟದೊಂದಿಗೆ 1 ಲಕ್ಷ ನಗದು ಪುರಸ್ಕಾರವನ್ನು ಪಡಿತಾರೆ. ದ್ವಿತೀಯ ಸ್ಥಾನಿಗೆ 50,000 ಜೊತೆಯಾಗಿ ರನ್ನರ್ಸ್ ಅಪ್ ಟ್ರೋಫಿ. ಗೆಲ್ಲುವಂಥ ತಂಡ ಅನ್ನೋದು ಯಾವತ್ತೂ ಕೂಡ ಒಂದೇ, ಸೋಲು ಗೆಲುವು ಅನ್ನೋದು ಇದ್ದದ್ದೇ. ಹೋರಾಟ ಶರಣಾಗೋದು ಕ್ರಿಕೆಟ್ನ ಧ್ಯೇಯ ವಾಕ್ಯ. 2 more to go. ಪವರ್ ಪ್ಲೇನ ಓವರ್ ಚಾಲ್ತಿಯಲ್ಲಿದೆ. ಸ್ಟ್ರೈಕಿನಲ್ಲಿ ಗೌತಮ್ ದೇವವಾಡಿಗ ಬ್ಯಾಕ್ ಫುಟ್ ನಲ್ಲಿ ಆಡುವಂತ ಪ್ರಯತ್ನ, ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ವೈಡ್ ಬಾಲ್, ಅತಿರಿಕ್ತ ಓಟ. ತಂಡದ ಒಟ್ಟು ಮೊತ್ತ 19ರ ಮೊತ್ತವನ್ನು NCA ದಾಖಲಿಸ್ತಾ ಇದೆ. ಇವಾಗ ಜಾಣ್ಮೆ ಎಸೆತ, ರಕ್ಷಣೆ ಸ್ತಂತ ಚೆಂಡು, ಡಾಟ್ ಡೆಲಿವರಿ. ದ್ವಿತೀಯ ಓವರ್ನ ಚಾಲ್ತಿಯ ಕೊನೆಯ 1 ಎಸೆತಗಳು ಬಾಕಿ. ಶ್ರೀರಾಮ್ ಬೈಲಂಗಡಿಯ ತಂಡ ಇವಾಗ NCA ಆರಂಧ್ನ ವಿರುದ್ಧವಾಗಿ ಮುಖಾಮುಖಿಯನ್ನು ಮಾಡ್ತಾ ಇದೆ. ನಡುವೆ ಪವರ್ ಪ್ಲೇನ ಮತ್ತೊಂದು ಸುಂದರತೆ ಹೊಡೆತ, ತನ್ಮೂಲಕವಾಗಿ ಬೌಂಡ್ರಿ. ಮುಕ್ತಾಯಗೊಂಡ 2 ಓವರ್ನ ಬಳಿಕ NCA ಮೊತ್ತ 23ಕ್ಕೆ 1, 23 ಫಾರ್ ಲಾಸ್ ಆಫ್ 1 ವಿಕೆಟ್. ಇವತ್ತಿಗೆ ಪ್ರಾರಂಭವನ್ನು ಕಂಡಂತ ಪಂದ್ಯಕೂಟ ನಾಳೆ ಮತ್ತೆ ಮುಂದುವರಿಕೆಯನ್ನು ಕಂಡುಕೊಳ್ತದೆ. ಜಗತ್ತಿನ ಉದ್ದಗಲಕ್ಕೂ ಬಹುಶಃ ಟೆಕ್ನಾಲಜಿ ಯುಗ. ಟೂರ್ನಮೆಂಟ್ನ ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಸ್ಪೋರ್ಟ್ಸ್ ಮೀಡಿಯಾ. ಅತಿಥಿ ಅಭ್ಯಾಗತರ ಸಮ್ಮುಖದಲ್ಲಿ 8 ಫ್ರಾಂಚೈಸಿಗಳು ಮೂರನೇ ಓವರ್ ಜವಾಬ್ದಾರಿಗೆ ಮತ್ತೆ ಚರಣ್ ತನ್ನ ತಂಕಂತಿನ ದ್ವಿತೀಯ ಓವರ್, ತಂಡದ 4ನೇ ಓವರ್ನ ಜವಾಬ್ದಾರಿನ ಹೊರ್ತಾ, ಕ್ಷಮಿಸಿ 3ನೇ ಓವರ್ ಜವಾಬ್ದಾರಿನ ಹೊರ್ತಾ ಇದ್ದಾನೆ. ತಂಡದ ಒಟ್ಟು ಮೊತ್ತ 23. ಸವ್ಯಸಾಚಿ ಆಲ್ರೌಂಡರ್, ಟೆನಿಸ್ ಬಾಲ್ನ ಹೆಮ್ಮೆಯ ಪ್ರತಿಭೆ. ಚರಣ್ ಸಂದೇಶ್ ಕೆಸ್ತಂತ ಚೆಂಡು, ದಾಂಡು ತಪ್ಪಿ 1 ಓಟವನ್ನು ದಾಖಲಿಸಿಕೊಂಡ್ರು. ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ. 1 ಓಟದ ಹೆಚ್ಚುವರಿ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ 24, 24. ಆ ದಿನಗಳ ಮುಂದಿನ ಪಂದ್ಯ. ಸಂದೇಶನ ಬಂದ್ರು, ರೆಡಿಯಾಗಿರಿ, ಟೀಮ್ ಮೀಟಿಂಗ್ ಇವಾಗಲೇ ಮಾಡ್ಕೊಳ್ಳಿ. MFC ಮಿತ್ರಪಟ್ನ ಫ್ರೆಂಡ್ ಸರ್ಕಲ್ ವರ್ಸಸ್ ಮುಖಾಮುಖಿಯನ್ನ ಮಾಡ್ತದೆ ನ್ಯಾಶ್ ಚಾಲೆಂಜರ್ಸ್ನ ತಂಡ. ಮೊದಲ ಪಂದ್ಯವನ್ನ ಜಯಿಸಿಕೊಂಡಂತ MFC ಮೊದಲ ಪರಾಜಯವನ್ನ ಕಂಡುಕೊಂಡು ಮರು ಹೋರಾಟದ ನಿರೀಕ್ಷೆಯಲ್ಲಿ ನ್ಯಾಶ್ ಚಾಲೆಂಜರ್ಸ್. ಟಾಸ್ಗೆ ಬರಬೇಕು ಕ್ಯಾಪ್ಟನ್ಸ್. ಮೊದಲ ಕರೆಯನ್ನ ಕೊಡ್ತಾ ಇದ್ದೇವೆ, ಟೀಮ್ ಮೀಟಿಂಗ್ ಇವಾಗಲೇ ಮಾಡ್ಕೊಳ್ಳಿ. ಮತ್ತೆ ಚರಣಿಸ್ತಂತ ಚೆಂಡು
ರೋಚಕ ಹೋರಾಟವನ್ನು ಕಂಡುಕೊಂಡು ಮೊದಲ ಸುತ್ತಿನ ಪರಾಜಯವನ್ನು ಕಂಡುಕೊಂಡಂತ ಶ್ರೀರಾಮ್ ಬೈಲಂಗಡಿ, ರೋಚಕ ಹಂತದಲ್ಲಿ ವಿರೋಚ ಸೋಲನ್ನು ಕಂಡಂತ NCA ಮೊದಲ ಜಯದ ನಿರೀಕ್ಷೆಯನ್ನು ಕಂಡುಕೊಳ್ತಾ ಇದೆ. ಎರಡೂ ತಂಡಗಳು ಗೆಲುವಿನ ಅನಿವಾರ್ಯತೆ ಅನ್ನೋದು ಬೇಕೇ ಬೇಕು ಯಾವತ್ತೂ ಕೂಡ. ಸ್ಲೋವರ್ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್, ಸುಲಭ ಸಾಧ್ಯ ಚೆಂಡಿಗೆ ಪರ್ಫೆಕ್ಟ್ ಹೊಡೆತ. ಗೌತಮನ ದಾಂಡಿನ ಮುಖಾಂತರವಾಗಿ ಬರ್ತಾ ಇದೆ ಇವಾಗ NCA ಆರಂದಿನ ತಂಡ. PCL ಟ್ರೋಫಿಯ ಪಂದ್ಯಕೂಟ ರೋಚಕತೆಯ ಮತ್ತೊಂದು ಸಿಕ್ಸರ್. ಗೌತಮ್ ಆನ್ ಫಾರ್ಮ್, ಗೌತಮ್ ಆನ್ ಫೈರ್. ಇದೇ ಅಂಕಣದಲ್ಲಿ ಬೆಳಗ್ಗೆ ಬಂದಂತ ಪ್ರತಿಭೆಗಳು ತಂಡದ ಒಟ್ಟು ಮೊತ್ತ 38ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ಆ ಬೈಲಂಗಡಿಯ ಬೌಲರ್ಸ್ಗಳಿಗೆ ಒಂದು ಆಫರ್ ಬರ್ತಾ ಇದೆ. ಪಡ್ಕೊಳ್ಳುವಂತ ಪ್ರತಿ ವಿಕೆಟ್ಗೆ 200 ರೂಪಾಯಿ ಟೀಮ್ ಓನರ್ ಘೋಷಿಸ್ತಾ ಇದ್ದಾರೆ. ಶ್ರೀರಾಮ್ ಬೈಲಂಗಡಿಯ ಬೌಲರ್ಸ್ಗಳು ಪಡ್ಕೊಳ್ಳುವಂತ ಪ್ರತಿ ವಿಕೆಟ್ಗೆ 200 ರೂಪಾಯಿ ನಗದು ಪುರಸ್ಕಾರದ ಘೋಷಣೆ. ರೋಚಕತೆ ಹೋರಾಟ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಕ್ರಿಕೆಟ್ನ ಮಟ್ಟಿಗೆ ಹೇಳೋದಾದ್ರೆ ಬಹುಶಃ ಲೀಗ್ ಮಾದರಿಯ ಪಂದ್ಯ. ಒಂದು ತಂಡದ ಫಲಿತಾಂಶವನ್ನೇ ಬದಲಿಸ್ತದೆ. ಮತ್ತೊಂದು ತಂಡ ಇವಾಗ ಅಫಿಷಿಯಲ್ ಬ್ರೇಕ್ ಇದೆ, 2 ನಿಮಿಷ ಮಾತ್ರ ಗಮನಿಸ್ಕೊಳ್ಳಿ. ಅಫಿಷಿಯಲ್ ಬ್ರೇಕ್ 2 ನಿಮಿಷ ಮಾತ್ರ, ಆ ವಿಚಾರ ಗಮನದಲ್ಲಿ ಇರಲಿ. ಟೈಮರ್ ಆನ್ ಇದೆ. ಅದೇ ರೀತಿ PCPಯ ಮೆಂಬರ್ಸ್ ದಯವಿಟ್ಟು ತಮ್ಮ ಲೈನ್ ಅಂಪೈರ್ಸ್ ಕಾರ್ಯವನ್ನು ನಿರ್ವಹಿಸ್ಕೊಳ್ಳಿ. ಅಲ್ಲಲ್ಲಿ ನೆರಳಲ್ಲಿ ಕೂತ್ಕೊಳ್ಬೇಡಿ ದಯವಿಟ್ಟು. ಕ್ರೂಷಿಯಲ್ ಪಂದ್ಯಗಳು ಸಾಗ್ತಾ ಇದ್ದಾವೆ. ಆಕರ್ಷಕ DJ, ಬಹಳಷ್ಟು ಯಶಸ್ಸಿನ ಶಿಸ್ತುಬದ್ಧ ಪಂದ್ಯಕೂಟ. ಮತ್ತೊಂದು ವಿಷಯವನ್ನ ಹೇಳಲೇಬೇಕು. ಈ ವಾರ ಅನ್ನೋದು ಬಹುಶಃ ಐತಿಹಾಸಿಕ ವಾರ ಅಂತ ಕರಿಬಹುದು. ಸೋಮವಾರ ದಿನ ಅಯೋಧ್ಯೆಯಲ್ಲಿ ಪವಿತ್ರ ರಾಮನ ಪ್ರತಿಷ್ಠಾಪನೆಯ ದಿನ. ನಿನ್ನೆ ದಿನ ಗಣರಾಜ್ಯೋತ್ಸವ 26ನೇ ತಾರೀಕಿನಂದು. 27, 28 ಇವಾಗ ಸಾಗ್ತಾ ಇರೋದು PCL ಟ್ರೋಫಿ 2024. ಬೌಲಿಂಗ್ ಎಂಡ್ನಲ್ಲಿ ವೈಡ್ ಬಾಲ್, ಮೊದಲ ಚೆಂಡು ವೈಡ್ ಬಾಲ್ ಸನತ್ ಎಸ್ತಗಾರಿಕೆ ವಿಭಾಗದಲ್ಲಿ. ತಂಡದ ಒಟ್ಟು ಮೊತ್ತ 40. NCA ವರ್ಸಸ್ ಶ್ರೀರಾಮ್ ಬೈಲಂಗಡಿ. ರಿವರ್ಸ್ ಮಾಡುವಂತ ಪ್ರಯತ್ನ, ನಡುವೆ ಟಾಪ್ ಏಜ್, ತನ್ಮೂಲಕವಾಗಿ ಕ್ರೂಷಿಯಲ್ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ ಬೈಲಂಗಡಿಯ ತಂಡ. ಗೌತಮ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಹೊಸಮುಖಿ ಆಟಗಾರನ ಎಂಟ್ರಿ ಇವಾಗ ಹೊಸಮುಖಿ ಆಟಗಾರ ಸತೀಶ, ಕೋಳ್ವೇಲು ಪರಿಸರದ ಯಶಸ್ಸಿನ ಆಟಗಾರ. ಬಹಳಷ್ಟು ಯಶಸ್ಸಿನ ಟೂರ್ನಮೆಂಟ್ಗಳಲ್ಲಿ ಫ್ರಾನ್ಸ್ ಹಳೆಂಗಡಿ, ಓಂ ಪಾವಂಚೆ ಈ ರೀತಿಯ ತಂಡಗಳನ್ನು ಪ್ರತಿನಿಧಿಸಿದಂಥ ಆಟಗಾರ. ಇವಾಗ
ಫ್ರಾಂಚೈಸಿ NCA ಪರವಾಗಿ ಸವ್ಯಸಾಚಿ ಆಲ್ರೌಂಡರ್. ಚಾಲ್ತಿ ಎರಡನೇ ಎಸೆತ ಸನಾತ್. ಮತ್ತೆ ಜಾನ್ ಮೆಸ್ತ ಗೋಡದ ಹಿಂಭಾಗದ ವೈಫಲ್ಯ. ತನ್ಮೂಲಕವಾಗಿ ಬಾಯ್ಸ್ ಬೌಂಡ್ರಿ. ಎಸೆದಂತ ಎಸೆತ ಸುಂದರತೆ ಎಸೆತ ಕೊಂಚ ಮಟ್ಟಿಗೆ ಗುಟ್ರಕ್ಷಣ ವೈಫಲ್ಯ. ಸತೀಶನಿಗೆ ಘೋಷಣೆಗಳು ಬರ್ತಾ ಇದೆ. ಸತೀಶ ಬಾರಿಸುವಂತ ಪ್ರತಿ ಸಿಕ್ಸರ್ಗೆ 500 ರೂಪಾಯಿ. ತೇಜ್ಪಾಲ್ ಸುವರ್ಣ ಇವರ ಘೋಷಣೆ. ಸತೀಶ ದಾಖಲಿಸುವಂತ ಪ್ರತಿ ಸಿಕ್ಸರ್ಗೆ 500 ರೂಪಾಯಿ ಘೋಷಣೆಗಳು ಬರ್ತಾ ಇದೆ. ತೇಜ್ಪಾಲ್ ಸುವರ್ಣ ಇವರ ಘೋಷಣೆ. ಚಾಲ್ತಿ 4ನೇ ಓವರ್ನ 3ನೇ ಎಸೆತ ಸನಾತ್ ಟು ಸತೀಶ. ರಿವರ್ಸ್ ಮಾಡುವಂತ ಪ್ರಯತ್ನ, ವೈಡ್ ಬಾಲ್. ಸನಾತ್ ಎಸ್ತಂತ ಚೆಂಡು, ಅತಿರಿಕ್ತ ಓಟಗಳ ಅವಕಾಶಗಳು ಬರ್ತದೆ. ನೆಕ್ಸ್ಟ್ ಮ್ಯಾಚ್ ಟಾಸ್ಗೆ ಬರಬೇಕು ಕ್ಯಾಪ್ಟನ್ಸ್. MFC ಮಾರುತಿ ಫ್ರೆಂಡ್ ಸರ್ಕಲ್, ಮಿತ್ರ ಭಟ್ನ ಫ್ರೆಂಡ್ ಸರ್ಕಲ್. ಮತ್ತೆ ರಿವರ್ಸ್ ಮಾಡುವಂತ ಪ್ರಯತ್ನ. ಇವಾಗ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಅಂಕಿಅಂಶ ಪಟ್ಟಿಯಲ್ಲಿ ಡಾಟ್ ಬಾಲ್. ಮೊದಲ ಸುತ್ತಿನ ಲೀಗ್ನ ಪಂದ್ಯದ ಪರಾಜಯವನ್ನು ಕಂಡಂತ ಎರಡೂ ತಂಡಗಳು ಇವಾಗ ಮೊದಲ ಜಯದ ನಿರೀಕ್ಷಣೆ ಇಟ್ಟುಕೊಂಡು ಹೋರಾಟವನ್ನು ಮಾಡ್ತಾ ಇದೆ. ಸೋಲು ಗೆಲುವು ಅನ್ನೋದು ಇದ್ದದ್ದೇ, ಆದರೆ ಕೊಂಚ ಮಟ್ಟಿಗೆ ಎರಡೂ ತಂಡಕ್ಕೂ ಗೆಲ್ಲಲೇಬೇಕಾದ ಅನಿವಾರ್ಯತೆ ಅಂಶ. ಲೆಕ್ಕಾಚಾರಗಳು ಆ ಬಳಿಕ ತನ್ಮೂಲಕವಾಗಿ ಫೈನಲ್ ಲೆಗ್ ಬೌಂಡ್ರಿ. ಟಾರ್ಗೆಟ್ ಸೆಟ್ ಮಾಡುವಂತ ಇರಾದೆಯನ್ನು ದಟ್ಟಗೊಳಿಸ್ತಾ ಇದೆ ಇವಾಗ NCA ತಂಡ. ಟಾಸ್ಗೆ ಬರಬೇಕು ನ್ಯಾಶ್. ಚಾಲೆಂಜರ್ ಶಬೀರ್, ಮಿತ್ರ ಭಟ್ನ ಫ್ರೆಂಡ್ ಸರ್ಕಲ್. ಟಾಸ್ಗೆ ಬರಬೇಕು ಶೈಲೇಶ್, ಗಮನಿಸ್ಕೊಳ್ಳಿ. ನೋ ಬಾಲ್ ಎನ್ನುವಂತ ಸೂಚನೆಗಳು ಬರ್ತಾ ಇದೆ. ಒಂದು ಓಟವನ್ನು ಪೂರೈಸಿಕೊಂಡ್ರು 1+1. ನೋ ಬಾಲ್. ಎಸ್, ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರರು. ಫೀಲ್ಡ್ ಕಾಂಬಿನೇಷನ್ ಅಲ್ಲಿ ಕೊಂಚ ಮಟ್ಟಿಗೆ ಎಡವಟ್ಟನ್ನ ಮಾಡಿಕೊಂಡ್ರು. ಕ್ಯಾಮರಾದ ಕಣ್ಗಾವಲಿದೆ, ಆದರೆ ಹದ್ದಿನ ಕಣ್ಣಿನ ಮುದ್ದಿನ ತೀರ್ಪುಗಾರಿದ್ದಾರೆ. ಫ್ರೀ ಹಿಟ್ ಇದೆ. ಫ್ರೀ ಹಿಟ್ ನ ಚೆಂಡು ಇವಾಗ 2 more to go. ತಂಡದ ಒಟ್ಟು ಮೊತ್ತ 51. ಫ್ರೀ ಹಿಟ್ ಚೆಂಡು. ಕೊನೆ ಮುಂದೆ ಎಸೆತಗಳು ಬಾಕಿ. ಫ್ರೀ ಹಿಟ್ ಚೆಂಡಿನಲ್ಲಿ ಬಹುಶಃ ರನ್ಔಟ್ಗೆ ಮಾತ್ರ ಅವಕಾಶ ಇರ್ತದೆ, ಸ್ಟಂಪ್ಔಟ್ಗೆ ಅವಕಾಶ ಇಲ್ಲ. ICCಯ ಬದಲಾದ ನಿಯಮಗಳು ಇದು ಕೂಡ ಒಂದು. ಬೀಸುವಂತ ಪ್ರಯತ್ನ, ಸುಲಭ ಸಾಧ್ಯ ಚೆಂಡು, ಸುಂದರತೆಯ ಕ್ಷೇತ್ರ ರಕ್ಷಣೆ. ತಡೆಗೋಡೆಯಾಗಿ ನಿಂತರು. 1 ಓಟ, 2 ಓಟ, 3ನೇ ಓಟವನ್ನ ಪೂರೈಸಿಕೊಂಡ್ರು. ಎಂಡ್ ಆಫ್ ದಿ ಓವರ್ ನಂಬರ್ 4. 4ನೇ ಓವರ್ನ ಮುಕ್ತಾಯಕ್ಕೆ ತಂಡದ ಒಟ್ಟು ಮೊತ್ತ 54ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ NCA ತಂಡ. ಟೈಮರ್ ಆನ್ ಇದೆ, ಗಮನಿಸ್ಕೊಳ್ಳಿ. ಟೈಮರ್ ಆನ್ ಇದೆ, ಗಮನಿಸ್ಕೊಳ್ಳಿ. ಶ್ರೀರಾಮ್ ಬೈಲಂಗಡಿ 15 ನಿಮಿಷ 20 ನಿಮಿಷದ ಒಳಗಾಗಿ ಮೊದಲ 5 ಓವರನ್ನು ಮುಕ್ತಾಯಗೊಳಿಸಬೇಕು, ಗಮನಿಸಿಕೊಳ್ಳಿ. ತಪ್ಪಿದ್ರೆ ಕೊನೆ ಓವರ್ ಪವರ್ ಪ್ಲೇ. ಟೈಮರ್ ಆನ್.
ದಿನಗಳ ಮುಂದಿನ ಪಂದ್ಯ ಸಿದ್ಧತೆಯಲ್ಲಿರಿ. ಮಿತ್ರಪಟ್ನ ಫ್ರೆಂಡ್ ಸರ್ಕಲ್ ವರ್ಸಸ್ ನ್ಯಾಶ್ ಚಾಲೆಂಜರ್ಸ್. ರೆಡಿಯಾಗಿರ್ಬೇಕು, ಗಮನಿಸ್ಕೊಳ್ಳಿ. ಬಹಳಷ್ಟು ಯಶಸ್ಸಿನ ಬಹಳಷ್ಟು ಅದ್ದೂರಿಯ ಟೂರ್ನಮೆಂಟ್ ಇವತ್ತಿಗೆ ಪ್ರಾರಂಭ, ನಾಳೆಗೆ ಮತ್ತೆ ಮುಂದುವರಿಕೆಯನ್ನು ಕಾಣ್ಕೊಳ್ತದೆ. ಆ ಬಳಿಕ ಕ್ವಾಲಿಫೈಯರ್ ಎಲಿಮಿನೇಟರ್ನ ಪಂದ್ಯಗಳು, ಆ ಬಳಿಕ ಅದ್ದೂರಿಯ ಫೈನಲ್, ಗಣ್ಯ ಅತಿಥಿಗಳ ಸಮ್ಮುಖದಲ್ಲಿ ಪ್ರಶಸ್ತಿ ವಿತರಣಾ ಸಮಾರಂಭ, ಲಕ್ಕಿ ಕೂಪನ್ ಡ್ರಾ ಕೂಡ ಇದೆ. 500 ಚಾಲ್ತಿಯ ಮೊದಲೇ ಸೆತ ಪದೇ ಪದೇ ಗೋಟದ ಹಿಂಭಾಗದಲ್ಲಿ ನೋ ಬೌಂಡ್ರಿ ಎನ್ನುವ ಸೂಚನೆಗಳು ಬರ್ತಾ ಇದೆ. ನೋ ಬಾಲ್ ಪ್ಲಸ್ ಬೌಂಡ್ರಿ, 5 ಓಟದ ಹೆಚ್ಚುವರಿ. ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ಫ್ರೀ ಹಿಟ್. ಇವಾಗ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಸುಂದರಿಸಿದ ಡಾಟ್ ಬಾಲ್. ರಕ್ಷಣೆ ಹಸ್ತಗಾರಿಕೆ ವಿಭಾಗದಲ್ಲಿ ಜಾನ್ ಮೆಸೆತ ನಡುವೆ ಒಂದು ಓಟವನ್ನು ಪೂರೈಸಿಕೊಂಡ್ರು. ಒಂದು ಓಟದ ಮುಖಾಂತರವಾಗಿ ತಂಡದ ಒಟ್ಟು ಮೊತ್ತ ಇವಾಗ 60 ರ ಮೊತ್ತವನ್ನು ದಾಖಲಿಸ್ತಾ ಇದೆ. ರಕ್ಷಣ್ ಬೇಸುವಂತ ಪ್ರಯತ್ನಗಳ ಮತ್ತೆ ಟಾಪ್ ಎಡ್ಜ್. ಒಂದು ಓಟವನ್ನು ಪೂರೈಸಿಕೊಂಡ್ರು, ಅವಳಿ ಓಟವನ್ನು ಪೂರೈಸಿಕೊಂಡ್ರು. ತಂಡದ ಒಟ್ಟು ಮೊತ್ತ 62, 62 ಆನ್ ಬೋರ್ಡ್. ಟಾರ್ಗೆಟ್ ಸೆಟ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಇವಾಗ NCA. ಹೈ ಸ್ಕೋರಿಂಗ್ ಪಂದ್ಯವನ್ನು ಬೆನ್ನಟ್ಟುವಂತ ವಿಚಾರದಲ್ಲಿ ಕೊಂಚ ಮಟ್ಟಿ ಕಳೆದ ಪಂದ್ಯವನ್ನು ಗಮನಿಸಿಕೊಳ್ಳಿ. ಇವಾಗ ಕ್ರೂಷಿಯಲ್ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ. ಸತೀಶ ಗೋ ಬ್ಯಾಕ್ ಟು ದ ಪೆವಿಲಿಯನ್. 2 more to go. 5ನೇ ಓವರ್ನ ಚಾಲ್ತಿಯಲ್ಲಿ 2 ಎಸೆತಗಳು ಬಾಕಿ ಉಳಿತಾ ಇದ್ದಾವೆ. ಯಶಸ್ಸಿನ ಬಹಳಷ್ಟು ಅದ್ದೂರಿಯ ಪಂದ್ಯಕೂಟ ಅಂಕಣದ ಒಳಭಾಗದಲ್ಲಿ ಸಾಗ್ತಾ ಇದೆ. ಬಹಳಷ್ಟು ಕ್ರೀಡಾಭಿಮಾನಿಗಳ ಸಮ್ಮುಖದಲ್ಲಿ ನೇರ ಪ್ರಸಾರವನ್ನು ಮಾಡ್ತಾ ಇದೆ. M9 ಸ್ಪೋರ್ಟ್ಸ್ ಮೀಡಿಯಾ ಯೂಟ್ಯೂಬ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ. ರಾಜ್ಯಾದ್ಯಂತ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥ ಬಹಳಷ್ಟು ಹೆಮ್ಮೆಯ ಸ್ಪೋರ್ಟ್ಸ್ ಮೀಡಿಯಾ M9 ಸ್ಪೋರ್ಟ್ಸ್. ಮತ್ತೆ ಬೇಯಿಸುವಂತ ಪ್ರಯತ್ನ, ಮತ್ತೊಂದು ಕ್ಯಾಚ್ ಪಕಡು, ಮ್ಯಾಚ್ ಪಕಡು. 5ನೇ ಓವರ್ನಲ್ಲಿ ಬಿಗುದಾಳಿಯನ್ನು ರಕ್ಷಣ್ ಸಂಘಟಿಸ್ತಾ ಇದ್ದಾನೆ. ಇವಾಗ 1 more to go. ಹ್ಯಾಟ್ರಿಕ್ ಅವಕಾಶ ಇದೆ. ಇವಾಗ ಟಾರ್ಗೆಟ್ ಸೆಟ್ ಮಾಡುವಂತ ಪ್ರಯತ್ನದಲ್ಲಿ NCA ಕೂಡ 62 ರ ಮೊತ್ತವನ್ನು ಈಗಾಗಲೇ ದಾಖಲಿಸಿಕೊಳ್ತಾ ಇದೆ. ಜರ್ಸಿ ನಂಬರ್ 7 ಅಭಿಷೇಕ್ ಎಂಟ್ರಿಯನ್ನ ಪಡ್ಕೊಳ್ತಾ ಇದೆ NCA ಪರವಾಗಿ. ಈ ಕ್ರಿಕೆಟಿಗರಿಗೆ ಜೆರ್ಸಿ ನಂಬರ್ ಅನ್ನೋದು ಯಾವತ್ತೂ ಕೂಡ ಫ್ಯಾಷನ್. ಭಾರತೀಯ ರಾಷ್ಟ್ರೀಯ ತಂಡದಲ್ಲಿ ಜೆರ್ಸಿ ನಂಬರ್ 7 MS ಧೋನಿ. ಅಭಿ ಬಾರಿಸುವಂತ ಪ್ರತಿ ಸಿಕ್ಸರ್ಗೆ 500 ರೂಪಾಯಿ ಘೋಷಣೆ ಈಗಾಗಲೇ ಬರ್ತಾ ಇದೆ. ಅಭಿಷೇಕ್ಗೆ ಮಾತ್ರ ಈಗ ಸುಂದರತೆ ಲಾಫ್ಟೆಡ್ ಹೊಡೆತ, ಲಾಂಗ್ ಆಫ್ ಕಡೆ ದಬ್ಬಿಯಾಡುವಂತ ಪ್ರಯತ್ನ. 1 ಓಟ, ಅವಳಿ ಓಟವನ್ನು ಪೂರೈಸಿಕೊಂಡ್ರು. ಎಂಡ್ ಆಫ್ ದಿ ಓವರ್ ನಂಬರ್ 5. ತಂಡದ ಒಟ್ಟು ಮೊತ್ತ 64 ರ ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ಅಂತಿಮ ಎಸೆತ ಅದೆಷ್ಟರ ಮೊತ್ತವನ್ನು ದಾಖಲಿಸಿಕೊಂಡದ್ದು, ಯಾವ ಟಾರ್ಗೆಟ್ ಸೆಟ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಿಸಿಲಿನ ಬೇಗೆಯಲ್ಲೂ ಕೂಡ ಕ್ರಿಕೆಟ್ನ ಕಾವು ಏರ್ತಾ ಇದೆ ಪಡುಪಣಂಬೂರಿನ ಬಾಕಿಮಾರು ಅಂಕಣದಲ್ಲಿ. ಈ ಋತುವಿನ ಆದಿ ಭಾಗದಲ್ಲಿ ಮೊಟ್ಟ ಮೊದಲನೇ ಟೂರ್ನಮೆಂಟ್ ಆಯೋಜಿಸಿದಂಥ ಹೆಮ್ಮೆಯ ಸಂಸ್ಥೆ ಪಡುಪಣಂಬೂರು ಕ್ರಿಕೆಟರ್ಸ್. ಪಡುಪಣಂಬೂರಿನ ತಂಡ ಸುದೀರ್ಘ 47 ವರ್ಷಗಳ ಇತಿಹಾಸವನ್ನು ಕಂಡಿರ್ತಕ್ಕಂಥ ಹೆಮ್ಮೆಯ ಸಂಸ್ಥೆ. ಹಿರಿಯರ ಕಿರಿಯರ ಸಮಾಗಮದೊಂದಿಗೆ ಇತಿಹಾಸ ಪ್ರಸಿದ್ಧ ಅರಸು ಕಂಬಳದ ಅಂಕಣದಲ್ಲಿ ಬಹಳಷ್ಟು ಯಶಸ್ಸಿನ ರೀತಿಯಲ್ಲಿ ಶಿಸ್ತುಬದ್ಧವಾಗಿ ಬಡ ವಿದ್ಯಾರ್ಥಿಗಳ
ವಿದ್ಯಾನಿಧಿಯ ಸಹಾಯರ್ಥವಾಗಿ ಈ ಒಂದು ಟೂರ್ನಮೆಂಟ್ ಆಯೋಜಿಸ್ತಾ ಇದೆ. ಹೆಮ್ಮೆಯ ಪ್ರತಿಭೆಗಳು ಬೆಳಕೆ ಬರಬೇಕು ಎನ್ನುವಂತ ಒಂದು ವಿಚಾರವೂ ಕೂಡ ಇದೆ. ಕೊನೆ 6 ಎಸೆತ ಅದೆಷ್ಟರ ಮೊತ್ತವನ್ನು ದಾಖಲಿಸಿಕೊಂಡು ಅದು ಯಾವ ಟಾರ್ಗೆಟ್ ಸೆಟ್ ಮಾಡ್ತಾರಂತ ಗೊತ್ತಿಲ್ಲ. ಕೊನೆ ಓವರ್ನ ಜವಾಬ್ದಾರಿಗೆ ಇವಾಗ ಇಮ್ರಾನ್. ಅಂತಿಮ 6 ಎಸೆತ ತಂಡದ ಒಟ್ಟು ಮೊತ್ತ 64 ಓಟವನ್ನು ದಾಖಲಿಸ್ತಾ ಇದೆ. ಮುಕ್ತಾಯಗೊಂಡ ಓವರ್ಗಳ ಸಂಖ್ಯೆ 5. ಶ್ರೀರಾಮ್ ಬೈಲಂಗಡಿ NCA ಎದುರಿಸ್ತಾ ಇದೆ. ನಡುವೆ ವೈಡ್ +1 1+1 66 66 ಮೊತ್ತವನ್ನು ದಾಖಲಿಸಿಕೊಳ್ತಾ ಇದೆ. ಇವಾಗ ಅಂತಿಮ 6 ಎಸೆತಗಳು ಬಾಕಿ. ಇವಾಗ ಜಾನ್ ಮೆಸ್ತಾ ಲೋ ಪಿಚ್ಚಿಂಗ್ ಆಗಿ ಬಿದ್ದಂತ ಚೆಂಡು 1 ಓಟವನ್ನು ದಾಖಲಿಸಿಕೊಂಡ್ರು. ತಂಡದ ಒಟ್ಟು ಮೊತ್ತ 67 67. ಹೈ ಸ್ಕೋರಿಂಗ್ ಮ್ಯಾಚ್ ನ ಪಂದ್ಯಗಳು ಸಾಕುವಂತ ಎಲ್ಲ ವಿಚಾರಗಳು ದಟ್ಟ ಆಗ್ತಾ ಇದೆ. ಮತ್ತೆ ಇವಾಗ ಜಾನ್ ಮೆಸ್ತಾ ಇಮ್ರಾನ್ ಎಸ್ತಂತ ಚೆಂಡು ನಡುವೆ ಡೈರೆಕ್ಟ್ ಆಗ್ತಾ ಇಲ್ಲ. ಸುಂದರತೆಯ ಬ್ಯಾಕಪ್ 68 ತಂಡದ ಒಟ್ಟು ಮೊತ್ತ. ಕಳೆದ ಪಂದ್ಯದಲ್ಲಿ ಬಹುಶಃ ಪ್ಯಾಂಥರ್ಸ್ನ ವಿರುದ್ಧವಾಗಿ ಬೈಲಂಗಡಿಯ ತಂಡ 94ರ ಗುರಿಯನ್ನು ಬೆನ್ನಟ್ಟುವಂತಹ ಹಂತಗಳಲ್ಲಿ 88 ಓಟವನ್ನು ದಾಖಲಿಸಿಕೊಂಡು ವಿರೋಧ್ ಸೋಲನ್ನ ಕಂಡ್ರು. ಮತ್ತೆ ಬೀಸುವಂತ ಪ್ರಯತ್ನಗಳ ಮಧ್ಯೆ ಮತ್ತೆ ರಿಸ್ಕ್ ಸಿಂಗಲ್. 1 ಓಟ ಅನಗತ್ಯ ತಪ್ಪುಗಳು, 1ರ ಬದಲಿಗೆ 2. ತಂಡದ ಒಟ್ಟು ಮೊತ್ತ 70 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಇನ್ನಿಂಗ್ಸ್ನ ಕೊನೆಯ 3 ಎಸೆತಗಳು ಬಾಕಿ ಉಳಿತಾ ಇದ್ದಾವೆ. ಬೀಸುವಂತ ಪ್ರಯತ್ನಗಳ ಮಧ್ಯೆ 1 ಬೌನ್ಸ್ ಬೌಂಡ್ರಿ. 74 74. ಬೈಲಂಗಡಿಯ ಬೌಲರ್ಸ್ ದುಬಾರಿ ಆಗ್ತಾ ಇದ್ದಾರೆ. ಬಹುಶಃ ಕೊಂಚ ಮಟ್ಟಿಗೆ ಹೇಳೋದಾದ್ರೆ ಕೊಂಚ ಮಟ್ಟಿಗೆ ಬ್ಯಾಟಿಂಗ್ ಟ್ರ್ಯಾಕ್ ಅನಗತ್ಯ ಎಸೆತ, ಅನಗತ್ಯವಾಗಿ ವೈಡ್ ಪ್ಲಸ್ ಬೌಂಡ್ರಿ. 5 ಓಟದ ಹೆಚ್ಚುವರಿಗಳು. ತಂಡದ ಒಟ್ಟು ಮೊತ್ತ ಇವಾಗ 79 ಓಟವನ್ನು ದಾಖಲಿಸ್ತಾ ಇದೆ NCA. ಬಿರುಸಿನ ಹೊಡೆತ, ಸೀಮಾರೆ ಕ್ಯಾನ್ಸನ್ಲಿ ಕ್ಯಾಚ್ ಔಟ್. 1 more to go. ಇನ್ನಿಂಗ್ಸ್ನ ಕೊನೆ 1 ಎಸೆತಗಳು ಬಾಕಿ ಉಳಿತಾ ಇದೆ. ತಂಡದ ಒಟ್ಟು ಮೊತ್ತ 79. ಹೊಸ ಮುಖ್ಯ ಆಟಗಾರನ ಎಂಟ್ರಿ ರಮೇಶ್. ತಂಡದ ಒಟ್ಟು ಮೊತ್ತ 79. ರಮೇಶ್ ಬಾರಿಸುವಂತ ಸಿಕ್ಸರ್ಗೆ 500 ರೂಪಾಯಿ ಘೋಷಣೆ ಮೊದಲಾಗಿ ಬರ್ತಾ ಇದೆ. ವಿಕ್ಕಿ ಇವರ ಘೋಷಣೆ ರಮೇಶ್ ಬಾರಿಸುವಂತ ಸಿಕ್ಸರ್ಗೆ. ಬಿರುಸಿನ ಹೊಡೆತವನ್ನು ದಾಖಲಿಸಿಕೊಂಡ್ರು. ನಡುವೆ ಟಾಪೇಜ್ 79. 80ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನ ಮಾಡಬೇಕಾಗಿದೆ ಬೈಲಂಗಡಿ. ಮೊದಲ ಪಂದ್ಯದಲ್ಲಿ ಪರಾಜಯವನ್ನ ಕಂಡುಕೊಂಡಂತ 2 ತಂಡಗಳು ಮೊದಲ ಜಯದ ನಿರೀಕ್ಷೆಯಲ್ಲಿ ಕೂಡ 2 ತಂಡಗಳು ಇದ್ದಾವೆ. NCA ವರ್ಸಸ್ ಶ್ರೀರಾಮ್ ಬೈಲಂಗಡಿಯ ತಂಡ 80ರ ಗುರಿಯನ್ನು ಬೆನ್ನಟ್ಟಬೇಕಾಗಿದೆ. 8 is the required target. ಅದೇ ರೀತಿಯಾಗಿ ಮುಂದಿನ ಶನಿವಾರ ಭಾನುವಾರ ಇದೇ ಅಂಕಣದಲ್ಲಿ ಫ್ರಾನ್ಸ್ ಪಡುಪಣಂಬೂರು ಹರ್ಷಿತ್ ಆಶು ಇವರ ಮುಂಚೂಣಿಯಲ್ಲಿ ಸಾಕ್ತಿರ್ತಕ್ಕಂಥ ಪಂದ್ಯಕೂಟ ಮುಲ್ಕಿ ಅರಮನೆ ವೆಲ್ಫೇರ್ ಅಂಡ್ ಚಾರಿಟೇಬಲ್ ಟ್ರಸ್ಟ್ ಇವರ ಸಹಯೋಗದೊಂದಿಗೆ ಫ್ರಾನ್ಸ್ ಪಡುಪಣಂಬೂರು ಟ್ರೋಫಿ 2024 ಇದೇ ಅಂಕಣದಲ್ಲಿ ಸಾಗಲಿಕ್ಕಿದೆ.
2 ದಿನದ ಪಂದ್ಯಕೂಟ 3ನೇ ತಾರೀಕಿನಂದು ಓಪನ್ ಟು ಆಲ್. ಭಾರತ ದೇಶಾದ್ಯಂತದ ವಾಸಿಗಳು ಅದ್ಯಾರೂ ಕೂಡ ಈ ತಂಡದಲ್ಲಿ ಭಾಗವಹಿಸಬಹುದು. ಈ ಒಂದು ಪಂದ್ಯಕೂಟದಲ್ಲಿ ಓಪನ್ ಟು ಆಲ್ 3ನೇ ತಾರೀಕಿನಂದು ಒಂದು ತಂಡ ಫೈನಲ್ ಪ್ರವೇಶವನ್ನು ಮಾಡ್ತಾರೆ. 4ನೇ ತಾರೀಕಿನಂದು ಹಳೆಂಗಡಿ ಬೆಲ್ಟೇರಿ ಅಸೋಸಿಯೇಷನ್ ಆಟಗಾರರು, ಆ ಬಳಿಕ ಅದ್ದೂರಿಯ ಫೈನಲ್. ಟೂರ್ನಿಯನ್ನು ಜಯಿಸಿಕೊಳ್ಳುವಂಥ ತಂಡ 25,000 ನಗದು ಪುರಸ್ಕಾರದೊಂದಿಗೆ ಹೆಚ್ಚು ಕಡಿಮೆ 6 ಫೀಟ್ ಎತ್ತರ ಟ್ರೋಫಿಯನ್ನು ಪಡ್ಕೊಳ್ತಾರೆ. ದ್ವಿತೀಯ ಸ್ಥಾನಿಗೆ 15,000 ನಗದು ಪುರಸ್ಕಾರ, ಹೆಚ್ಚು ಕಡಿಮೆ 5.5 ಫೀಟ್ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಪ್ರತಿ ಪಂದ್ಯಕ್ಕೂ ಪಂದ್ಯ ಶ್ರೇಷ್ಠ, ಫೈನಲ್ ಪಂದ್ಯದ ಪಂದ್ಯ ಶ್ರೇಷ್ಠ, ಸೀರೀಸ್, ಬೆಸ್ಟ್ ಬ್ಯಾಟ್ಸ್ಮನ್, ಬೆಸ್ಟ್ ಬೌಲರ್, ಬೆಸ್ಟ್ ಫೀಲ್ಡರ್ ಎಲ್ಲವಿದ್ದಾವೆ. ಡಿಜೆ ಅದ್ದೂರಿಯ ಪಂದ್ಯಕೂಟ. ದಯವಿಟ್ಟು ದಿನಗಳ ಮುಂದಿನ ಟಾಸ್ ಕ್ಯಾಪ್ಟನ್ಸ್ ಗಮನಿಸ್ಕೊಳ್ಳಿ, ದಯವಿಟ್ಟು ಗಮನಿಸ್ಕೊಳ್ಳಿ. MFC ಮಿತ್ರಪಟ್ನ ಫ್ರೆಂಡ್ ಸರ್ಕಲ್ ಕ್ಯಾಪ್ಟನ್ ಬನ್ನಿ. ನ್ಯಾಶ್ ಚಾಲೆಂಜರ್ಸ್ ಕ್ಯಾಪ್ಟನ್ ಬರಬೇಕು, ಟಾಸ್ಗೆ ಕರೆದ ತಕ್ಷಣ ಬನ್ನಿ. ಇವತ್ತಿನ ಪಂದ್ಯಗಳು ಇವತ್ತೇ ಮುಂದುವರಿಕೆಯನ್ನು ಪಡ್ಕೊಳ್ತದೆ. ಕ್ಯಾಪ್ಟನ್ಸ್ ಬರಬೇಕು ದಯವಿಟ್ಟು. MFC ವರ್ಸಸ್ ನ್ಯಾಶ್ ಚಾಲೆಂಜರ್ಸ್ ಟೂರ್ನಿಯ ಮೊದಲ ಪಂದ್ಯವನ್ನು ಜಯಿಸಿಕೊಂಡಂತ MFC ಮಿತ್ರಪಟ್ನ ಫ್ರೆಂಡ್ ಸರ್ಕಲ್ ಮತ್ತೊಂದೆಡೆಯಲ್ಲಿ ವಿರೋಚಿ ಸೋಲನ್ನು ಕಂಡಂತ ನ್ಯಾಶ್ ಚಾಲೆಂಜರ್ಸ್. ಟಾಸ್ಗೆ ಬರಬೇಕು ಕ್ಯಾಪ್ಟನ್ಸ್ ಬನ್ನಿ. ಶಬೀರ್ ಬನ್ನಿ, ಶೈಲು ಬನ್ನಿ ದಯವಿಟ್ಟು. ಎಸ್ ಕಾಂಬಿನೇಷನ್. ಹಿರಿಯರ ಕಿರಿಯರ ಸಮಾಗಮ ಅನ್ನೋದು ಯಾವತ್ತೂ ಕೂಡ ಬೇಕೇ ಬೇಕು. ಪಂದ್ಯದ ವೀಕ್ಷಣೆ ನಮ್ಮೊಂದಿಗಿದ್ದಾನೆ PCPಯ ಕಿರಿಯ ಸದಸ್ಯ ವಿರಾನ್ಸ್. ಎಸ್ ಸರ್. ಪಂದ್ಯ ಪ್ರಾರಂಭ, ಹಸಿರು ನಿಶಾನೆ, ಗ್ರೀನ್ ಸಿಗ್ನಲ್. ಮೊದಲ ಓವರ್ನ ಜವಾಬ್ದಾರಿಗೆ ಸತೀಶ. ಟೈಮರ್ ಆನ್. 80ರ ಗುರಿಯನ್ನ ಬೆನ್ನಟ್ಟುವಂತ ಪ್ರಯತ್ನಗಳ ಮಧ್ಯೆ ಮೊದಲ ಚೆಂಡಿಗೆ ಚಾರಣ್ ದಾಂಡಿನ ಮುಖಾಂತರವಾಗಿ ರಿವರ್ಸ್ ಸಿಕ್ಸರ್. ಶ್ರೀರಾಮ್ ಬೈಲಂಗಾಡಿಯ ನಂಬುಗೆಯ ಅಸ್ತ್ರ. ಕಳೆದ ಪಂದ್ಯದಲ್ಲಿ 65ರ ಆಟ, ಇವಾಗ 80ರ ಗುರಿಯನ್ನ ಬೆನ್ನಟ್ಟುವಂತ ಪ್ರಯತ್ನಗಳಲ್ಲಿ ಮೊದಲ ಚೆಂಡಿನಲ್ಲಿ ಹೋರಾಟದ ಸೂಚನೆಯನ್ನು ಕೊಡ್ತಾ ಇದ್ದಾನೆ ಚಾರಣ್. ಸತೀಶ ಮತ್ತೊಂದು ರಿವರ್ಸ್ ಮಾಡುವಂತ ಪ್ರಯತ್ನ, ಒಡೆಗೆ ಅವಕಾಶಗಳು ಬರ್ತಾ ಇಲ್ಲ. ಇವಾಗ ಡಾಟ್ ಡೆಲಿವರಿ. ಮುಕ್ತಾಯಗೊಂಡ ಚೆಂಡುಗಳ ಸಂಖ್ಯೆ 2, ತಂಡದ ಒಟ್ಟು ಮೊತ್ತ 6. ಮೊದಲ ಪಂದ್ಯದ ಪರಾಜಯವನ್ನು ಕಂಡುಕೊಂಡಂತ 2 ತಂಡಗಳು ಮೊದಲ ಜಯದ ನಿರೀಕ್ಷೆಯನ್ನು ಕಂಡುಕೊಳ್ತಾ ಇದೆ. ಸತೀಶ ಫ್ರಂಟ್ ಫುಟ್ ನಲ್ಲಿ ಮತ್ತೊಂದು ಸುಂದರತೆ ಹೊಡೆತ. ಪವರ್ ಪ್ಲೇನ ಮತ್ತೊಂದು ಪರ್ಫೆಕ್ಟ್ ಶಾಟ್, ಬೌಂಡ್ರಿ. ಮೊದಲ 3 ಎಸೆತ 10 ಓಟವನ್ನು ದಾಖಲಿಸಿಕೊಳ್ತಾ ಇದೆ ಶ್ರೀರಾಮ್ ಬೈಲಂಗಡಿ. ಟಾಸ್ 1 ಬೈ ನ್ಯಾಶ್ ಚಾಲೆಂಜರ್ಸ್.
ದಿನಗಳ ಮುಂದಿನ ಪದ ಟಾಸ್ ಅನ್ನು ಜಯಿಸ್ಕೊಳ್ತಾ ಇದ್ದಾರೆ. ನಿರ್ಧಾರವನ್ನು ತಿಳಿಸ್ಕೊಳ್ಳಿ, ಟೀಮ್ ಮೀಟಿಂಗ್ ಇವಾಗಲೇ ಮಾಡ್ಕೊಳ್ಳಿ. ಟೂರ್ನಮೆಂಟ್ ನೇರ ಪ್ರಸಾರವನ್ನು ಮಾಡ್ತಾ ಇದೆ M9 ಮೀಡಿಯಾ. ಮ್ಯಾನ್ ಇನ್ ಫಾರ್ಮ್ ಕ್ಷೇತ್ರಕ್ಷರಲ್ಲಿ ಕೊಂಚ ಮಟ್ಟಿನ ಬದಲಾವಣೆಗಳು, ಯಶಸ್ಸಿನ ಹೆಮ್ಮೆಯ ತೀರ್ಪುಗಾರ ಈ ಒಂದು ಟೂರ್ನಮೆಂಟ್ನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಸ್ಕೋರ್ ಆಗಿ ದ್ವಿತೀರಾಜ್ ಜೈನ್, ಸತೀಶ NCA ಪರವಾಗಿ ಮೊದಲ ಓವರ್ನ ಜವಾಬ್ದಾರಿಗೆ, ಶ್ರೀರಾಮ್ ಬೈಲಂಗಡಿಯ ಪರವಾಗಿ ಒಂದೆಡೆಯಲ್ಲಿ ಸ್ಟ್ರೈಕ್ ಎಂಡ್ನಲ್ಲಿ ಚರಣ್, ನಾನ್ ಸ್ಟ್ರೈಕ್ ಎಂಡ್ನಲ್ಲಿ ದಿನೇಶ 80ರ ಗುರಿಯನ್ನು ಬೆನ್ನಾಡ್ತಾ ಇದೆ. ಮತ್ತೆ ಚರಣ್ ದಾಂಡಿನ ಮುಖಾಂತರವಾಗಿ ಸಿಕ್ಸರ್. ಚರಣ್ ದಾಂಡು ಗರ್ಜಿಸ್ತಾ ಇದೆ, ಚರಣ್ ದಾಂಡು ಮಾತಾಡ್ತಾ ಇದೆ. ಪಡುಪಣಬೂರ್ನ ಬಾಕಿ ಮಾರುವ ಅಂಕಣದಲ್ಲಿ ಮ್ಯಾನ್ ಇನ್ ಫಾರ್ಮ್ ಸತೀಶ್ ಮತ್ತೊಂದು ರಿವರ್ಸ್ ಮಾಡುವಂತ ಪ್ರಯತ್ನಗಳ ಮಧ್ಯೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಇವಾಗ ಡಾಟ್ ಡೆಲಿವರಿ ಮುಕ್ತಾಯಗೊಂಡ ಚೆಂಡುಗಳ ಸಂಖ್ಯೆ 5. ತಂಡದ ಒಟ್ಟು ಮೊತ್ತ 16 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 80ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನ ಶ್ರೀರಾಮ್ ಬೈಲಂಗಡಿ. ಆರಂಭಿಕ ಓವರ್ನ ಚಾಲ್ತಿಯ ಕೊನೆಯ ಮುಂದಸ್ತುಗಳು ಬಾಕಿ. ಫ್ರಾಂಟ್ ಫುಟ್ ನಲ್ಲಿ ಮತ್ತೊಂದು ಜಾಣ್ಮೆ ಹೊಡೆತ, ಕ್ಯಾಚ್ ಅನ್ನ ಕೈ ಚೆಲ್ಲಿದ್ರು. ಬಹುಶಃ ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಎಂಡ್ ಆಫ್ ದಿ ಓವರ್ ನಂಬರ್ 1. ತಂಡದ ಒಟ್ಟು ಮೊತ್ತ 17 ಓಟವನ್ನು ದಾಖಲಿಸ್ತಾ ಇದೆ. ಇವಾಗ ಶ್ರೀರಾಮ್ ಬೈಲಂಗಡಿ ಹೋರಾಟವನ್ನು ಜಾರಿಗೊಳಿಸ್ತಾ ಇದೆ. ಚರಣ್ ಒಂದೆಡೆಯಲ್ಲಿ ಅಬ್ಬರದ ಇನ್ನಿಂಗ್ಸ್, ಮತ್ತೊಂದೆಡೆಯಲ್ಲಿ ದಿನೇಶ ಬಹಳಷ್ಟು ಯಶಸ್ಸಿನ PCL ಟ್ರೋಫಿಯ ಪಂದ್ಯಕೂಟಗಳು ಸಾಗ್ತಾ ಇದ್ದಾವೆ. ಐತಿಹಾಸಿಕ ಪ್ರಸಿದ್ಧ ಈ ಒಂದು ಅಂಕಣದಲ್ಲಿ PCL ಟ್ರೋಫಿ ಟೂರ್ನಮೆಂಟ್ ಅನ್ನು ಜಯಿಸಿಕೊಳ್ಳುವಂತ ತಂಡ 1 ಲಕ್ಷ ನಗದು ಪುರಸ್ಕಾರದೊಂದಿಗೆ ಬಹಳಷ್ಟು ಆಕರ್ಷಕ ಟ್ರೋಫಿಯನ್ನು ಪಡ್ಕೊಳ್ತಾರೆ. ಚಾಂಪಿಯನ್ಶಿಪ್ ಪಟ್ಟ ಎನ್ನುವಂತ ಒಂದು ವಿಚಾರ. ದ್ವಿತೀಯ ಸ್ಥಾನಿಗೆ 50,000 ನಗದು ಪುರಸ್ಕಾರ, ರನ್ನರ್ಸ್ ಅಪ್ ಟ್ರೋಫಿಯೊಂದಿಗೆ ವೇದಿಕೆಯ ಮುಂಭಾಗದಲ್ಲಿ ರಾರಾಜಿಸ್ತಾ ಇದೆ ಆ ಒಂದು ಟ್ರೋಫಿ. ಆ ಟ್ರೋಫಿಗೆ ಮುತ್ತಿಕ್ಕುವ ತಂಡ ಯಾವುದಂತ ಗೊತ್ತಿಲ್ಲ. ಇವತ್ತಿಗೆ ಪ್ರಾರಂಭ, ನಾಳೆಗೆ ಮುಂದುವರಿಕೆ. ರನ್ ರೇಟ್ನ ಲೆಕ್ಕಾಚಾರಗಳು, ಆ ಬಳಿಕ 8 ತಂಡಗಳು, 8 ತಂಡಕ್ಕೆ 8 ಫ್ರಾಂಚೈಸಿಯ ಮಾಲಕರು ಟೂರ್ನಮೆಂಟ್ ಅನ್ನು ಆಯೋಜಿಸಿದ್ದು ಹೆಮ್ಮೆಯ ಸಂಸ್ಥೆ ಪಡುಪಣಂಬೂರು ಕ್ರಿಕೆಟರ್ಸ್, ಪಡುಪಣಂಬೂರಿನ ತಂಡ. 80ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನಗಳಲ್ಲಿ ಮೊದಲ ಓವರ್ನಲ್ಲಿ 17. ಅಭಿಷೇಕ್ ಟೈಮರ್ ಆನ್ ಇದೆ, ಗಮನಿಸ್ಕೊಳ್ಳಿ. 20 ನಿಮಿಷದೊಳಗೆ 5 ಓವರ್ ಮುಗಿಸ್ಕೊಡ್ಬೇಕು. ಬೇರು ಸೀನಾ ಹೊಡೆತ ತನ್ಮೂಲಕವಾಗಿ ಸೀಮಾ ರೇಖೆಯ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಚರಣ್ನ ದಾಂಡು ಗರ್ಜಿಸ್ತಾ ಇದೆ. 23ರ ಅಜಯದ ಆಟ. ಚರಣ್ ಇವಾಗ ತಂಡದ ಒಟ್ಟು ಮೊತ್ತ ಕೂಡ 23. 7 ಎಸೆತ 23. ಡ್ಯಾಶಿಂಗ್ ಓಪನರ್ ಅಂತ ವೀರೇಂದ್ರ ಸೆಹವಾಗ್ರನ್ನ ಕರೀತಾ ಇದ್ರು. ಇವಾಗ ಶ್ರೀರಾಮ್ ಬೈಲಂಗಡಿಯ ಪರವಾಗಿ ಡ್ಯಾಶಿಂಗ್ ಓಪನರ್ ಚರಣ್ ಅಬ್ಬರದ ಇನ್ನಿಂಗ್ಸ್. 80ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನವನ್ನು ಮಾಡ್ತಾ ಇದೆ ಶ್ರೀರಾಮ್ ಬೈಲಂಗಡಿ. ಹೈ ಸ್ಕೋರಿಂಗ್ ಪಂದ್ಯವನ್ನು ಚೇಸ್ ಮಾಡುವಂತ ವಿಚಾರದಲ್ಲಿ ಚರಣ್ನ ಹೋರಾಟಗಳು ಜಾರಿಯಲ್ಲಿದೆ. ಮತ್ತೊಂದು ಬಿರುಸಿನ ಹೊಡೆತ ಕೈ ಹಾಕಿದ್ರು. ತನ್ಮೂಲಕ ಬಗ್ಗೆ ಲಾಂಗ್ ಆನ್ ನಲ್ಲಿ ಒಂದೋಟ ಸ್ಟ್ರೈಕ್ ರೋಟೆಡ್ ಆಗ್ತಾ ಇದೆ. ದಿನೇಶ ಇವಾಗ ಸ್ಟ್ರೈಕ್ ನಲ್ಲಿ. ತಂಡದ ಒಟ್ಟು ಮೊತ್ತ 24. 24ಕ್ಕೆ ನೋ ಲಾಸ್. 80ರ ಬೃಹತ್ ಮೊತ್ತವನ್ನು ಬೆನ್ನಾಡ್ತಾ ಇದೆ. ಕಳೆದ ಪಂದ್ಯದಲ್ಲಿ ಬಹುಶಃ 94ರ ಬೃಹತ್ ಮೊತ್ತವನ್ನು ಬೆನ್ನಟ್ಟುವಂತಹ ಹಂತಗಳಲ್ಲಿ 6 ಓಟಗಳ ವಿರೋಧ ಸೋಲನ್ನು ಕಂಡ್ರು. ಇವಾಗ ಹೈ ಸ್ಕೋರಿಂಗ್ 80ರ ಮೊತ್ತವನ್ನು ಬೆನ್ನಡ್ತಾ ಇದೆ.
ದಿನೇಶನಿಗೆ ಎಸ್ತಂತ ಚೆಂಡು ನಡುವೆ ದಿನೇಶನ ದಾಂಡು ಕೂಡ ಗರ್ಜಿಸ್ತಾ ಇದೆ. ಬೌಂಡ್ರಿ ತಾನೆದುರಿಸಿದ ಮೊದಲ ಚೆಂಡಿನಲ್ಲಿ ದಿನೇಶ ಬಿರುಸಿನ ಹೊಡೆತಗಳ ಸೂಚನೆಯನ್ನ ಕೊಡ್ತಾ ಇದ್ದಾನೆ. ತಂಡದ ಒಟ್ಟು ಮೊತ್ತ 28. NCA ವರ್ಸಸ್ ಶ್ರೀರಾಮ್ ಬೈಲಂಗಡಿಯ ತಂಡ. ದಯವಿಟ್ಟು ಗಮನಿಸಿಕೊಳ್ಳಿ ತೀರ್ಪುಗಾರರು. ಚೆಕ್ ಆಕ್ಷನ್ ಬಗ್ಗೆ ಥರ್ಡ್ ಅಂಪೈರ್ ದಯವಿಟ್ಟು ಚೆಕ್ ಆಕ್ಷನ್ ಬಗ್ಗೆ ರಿವ್ಯೂ ಕೇಳಿದಾರಂತೆ. ರಾಡಿ ಎಸ್ತಗಳಿಗೆ ಅವಕಾಶ ಇಲ್ಲ. ಥರ್ಡ್ ಅಂಪೈರ್ ನಮ್ಮೊಂದಿಗಿದ್ದಾರೆ. ಕ್ಲಿಯರ್ ಇದೆ, ಓಕೆ ಎನ್ನುವಂತ ವಿಚಾರಗಳು ಬರ್ತಾ ಇದೆ. ತಂಡದ ಒಟ್ಟು ಮೊತ್ತ 28 ಓಟವನ್ನು ದಾಖಲಿಸಿಕೊಳ್ತಾ ಇದೆ. ಮುಕ್ತಾಯಗೊಂಡ ಚೆಂಡುಗಳ ಸಂಖ್ಯೆ 3. ಮತ್ತೆ ಅಭಿಷೇಕ್ ದಿನೇಶನಿಗೆ ಎಸ್ತಂತ ಚೆಂಡು. ದಿನೇಶ ಗೋ ಬ್ಯಾಕ್ ಟು ದ ಪೆವಿಲಿಯನ್. ಕ್ರೂಷಿಯಲ್ ಬ್ರೇಕ್ ಥ್ರೂ ಮಾಡ್ಕೊಳ್ತಾ ಇದೆ NCA. ಮೊದಲನೇ ಬ್ರೇಕ್ ಥ್ರೂ ಅನ್ನ ಪಡ್ಕೊಳ್ತಾ ಇದೆ ಇವಾಗ NCA ನ ತಂಡ. ಹೊಸಮುಖಿ ಆಟಗಾರನ ಎಂಟ್ರಿ ಇನ್ನಷ್ಟೇ ಬರಬೇಕಾಗಿದೆ. ಸಂಘಟಕರ ತೀರ್ಮಾನ ಅಂತಿಮವಾಗಿರ್ತದೆ, ಗಮನಿಸಿಕೊಳ್ಳಿ. ಕ್ಯಾಮರಾದ ಕಣ್ಗಾವಲಿದೆ. ತಂಡದ ಒಟ್ಟು ಮೊತ್ತ 28. ದ್ವಿತೀಯ ಓವರ್ನ ಚಾಲ್ತಿಯಲ್ಲಿ ನಂಬರ್ 3ನೇ ಸ್ಲಾಟ್ನಲ್ಲಿ ಇವಾಗ ರಾಕೇಶ್ನ ಎಂಟ್ರಿ. ದಿನಗಳ ಮುಂದಿನ ಪಂದ್ಯ ನ್ಯಾಷ್ ಚಾಲೆಂಜರ್ಸ್ ವಿರುದ್ಧವಾಗಿ ಮುಖಾಮುಖಿಯನ್ನ ಮಾಡ್ತದೆ ಮಿತ್ರಭಟ್ನ ಫ್ರೆಂಡ್ ಸರ್ಕಲ್ನ ತಂಡ. ರಾಕೇಶ್ ಹೊಸಮುಖಿ ಆಟಗಾರ. ಅಭಿಷೇಕ್ ಎಸ್ತಂತ ಚೆಂಡು ಬೀಸುವಂತ ಪ್ರಯತ್ನಗಳ ಮಧ್ಯೆ ಒಂದು ಓಟವನ್ನು ಪೂರೈಸಿಕೊಂಡ್ರು. ಒಂದು ಓಟಗಳ ಮುಖಾಂತರ ಬಗ್ಗೆ ತಂಡದ ಒಟ್ಟು ಮೊತ್ತ ಇವಾಗ 29 ಮೊತ್ತವನ್ನು ದಾಖಲಿಸ್ತಾ ಇದೆ. ಲಾಸ್ಟ್ ಬಾಲ್ ಆಫ್ ದ ಸೆಕೆಂಡ್ ಓವರ್. 8 is the required target. 80 ಗುರಿ. ಮತ್ತೆ ಅಭಿಷೇಕ್ ಟು ಚರಣ್. ನೋ ಬಾಲ್ ಎನ್ನುವಂತ ಸೂಚನೆಗಳು ಬರ್ತಾ ಇದೆ. ಫ್ರೀ ಹಿಟ್ನ ಅವಕಾಶ. ತಂಡದ ಒಟ್ಟು ಮೊತ್ತ 30. ಇವಾಗ ಫ್ರೀ ಹಿಟ್. ಡೇಂಜರಸ್ ಚರಣ್ಗೆ ಫ್ರೀ ಹಿಟ್ನ ಅವಕಾಶ ಲಭಿಸ್ತಾ ಇದೆ. ಫ್ರೀ ಹಿಟ್ನ ಚೆಂಡು ಒಂದು ಓಟವನ್ನ ಪೂರೈಸಿಕೊಂಡ್ರು. ಎರಡನೇ ಓಟಕ್ಕೆ ಪ್ರಯತ್ನ, 2 ಓಟವನ್ನ ಕೂಡ ಪೂರೈಸಿಕೊಂಡ್ರು. ಮುಕ್ತಾಯಗೊಂಡ 2 ಓವರ್ನ ಬಳಿಕ ತಂಡದ ಒಟ್ಟು ಮೊತ್ತ 32. ಇಪ್ಪತ್ತ 48. 24 balls, 48 more run to win this match. ಅರ್ಥಾತ್ ಪ್ರತಿ ಓವರ್ಗೆ 12 ರನ್ ಗತಿಯನ್ನ ಕಾದುಕೊಳ್ಳುವಂತ ಒಂದು ಅವಶ್ಯಕತೆ. ಟೈಮರ್ ಆನ್ ಇದೆ, ಗಮನಿಸ್ಕೊಳ್ಳಿ. 11 ನಿಮಿಷ ಟೈಮರ್ ಆನ್ ಇದೆ, ಗಮನಿಸ್ಕೊಳ್ಳಿ. NCA 20 ನಿಮಿಷದ ಒಳಗಾಗಿ 5 ಓವರ್ನ ಮುಗಿಸ್ಕೊಡ್ಬೇಕು. ತಪ್ಪಿದ್ರೆ ಕೊನೆ ಓವರ್ ಪವರ್ ಪ್ಲೇ. ಮುಕ್ತಾಯಗೊಂಡ ಓವರ್ಗಳ ಸಂಖ್ಯೆ 2. 12 ನಿಮಿಷ ಈಗಾಗಲೇ ತಾವು ತೆಗೆದುಕೊಂಡಂತಹ ಸಮಯ.
20 ನಿಮಿಷದ ಒಳಗಾಗಿ 5 ಓವರ್ ಮುಗಿಸ್ಕೊಡ್ಬೇಕು. ತಪ್ಪಿದ್ರೆ ಕೊನೆ ಓವರ್ ಪವರ್ ಪ್ಲೇ ಗಮನಿಸ್ಕೊಳ್ಳಿ. ಮೊದಲಾಗೆ ತಿಳಿಸ್ತಾ ಇದ್ದೇವೆ. ತಮ್ಮ 12th ಮ್ಯಾನ್ ಇದ್ದಾರೆ. ಇಪ್ಪತ್ನಾಲ್ಕು ಎಸೆತ 48 ಓಟಗಳು ಬೇಕಾಗಿದೆ. ಪ್ರಣಾಮ್ ಎಸ್ತಂತ ಚೆಂಡು ನಡುವೆ ರಿಸ್ಕ್ ಸಿಂಗಲ್ ಮಾಡುವಂತ ಪ್ರಯತ್ನಗಳ ಮಧ್ಯೆ 1 ಓಟವನ್ನು ಪೂರೈಸಿಕೊಂಡ್ರು. ಇಪ್ಪತ್ತ 47 23 ಎಸೆತ 47 ಓಟಗಳು ಬೇಕಾಗಿದೆ. ಶ್ರೀರಾಮ್ ಬೈಲಂಗಡಿಗೆ 80ರ ಬೃಹತ್ ಮೊತ್ತವನ್ನ ಬೆನ್ನಟ್ಟುವಂತ ಪ್ರಯತ್ನವನ್ನ ಮಾಡ್ತಾ ಇದೆ NCA ಅರನ್ನ ವಿರುದ್ಧವಾಗಿ. ಪ್ರಣಾಮ್ ಎಸ್ತಗಾರಿಕೆ ವಿಭಾಗದಲ್ಲಿ ರಿವರ್ಸ್ ಟರ್ನ್ ಆನ್ ಫೈರ್. ಸೀಮಾ ರೇಖೆ ಹೊರಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಚರಣ್ನ ಯಶಸ್ಸಿನ ಓಟಗಳು ಮುಂದುವರಿತಾ ಇದೆ. ಪಡುಬಣ್ಣಂಬೂರಿನ ಬಾಕಿ ಮಾರು ಅಂಕಣದಲ್ಲಿ PCP ಪಡುಬಣ್ಣಂಬೂರು ಪರವಾಗಿ ಆಡುವಂತ ಯಶಸ್ಸಿನ ಹುಡುಗ ಇವಾಗ ಫ್ರಾನ್ಸ್ ಬೈಲಂಗಡಿ ಫ್ರಾಂಚೈಸಿಯ ಪರವಾಗಿ ಮತ್ತೊಂದು ರಿವರ್ಸ್ ಹೊಡೆತ. ಪಲ್ಟಿ ಶಾಟ್ ಅನ್ನೋದು ಇವಾಗ ಕಾಮನ್ ಗೇಮ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹುಶಃ ಕೆವಿನ್ ಪೀಟರ್ಸನ್, ಗ್ಲೆನ್ ಮ್ಯಾಕ್ಸ್ವೆಲ್, ಮೊನ್ನೆ ದಕ್ಷಿಣ ಆಫ್ರಿಕಾ ವಿರುದ್ಧ T20 ಸರಣಿ ರೋಹಿತ್ ಶರ್ಮಾ ಕೂಡ ಇದೇ ರೀತಿಯ ಪಲ್ಟಿ ಶಾಟ್ಗೆ ಬಹಳಷ್ಟು ಪ್ರಯೋಗವನ್ನು ಮಾಡಿಕೊಂಡಿದ್ರು. ಯಶಸ್ಸನ್ನು ಕೂಡ ಕಂಡ್ರು. ಮತ್ತೆ ರಾಕೇಶ್ ಅಂತ ಚೆಂಡು 1 ಓಟವನ್ನು ಪೂರೈಸಿಕೊಂಡ್ರು. ಜೊತೆಗಾರಿಕೆ ಆಟ. ಒಂದೆಡೆಯಲ್ಲಿ ಚರಣ್ನ ಏಕಾಂಗಿ ಹೋರಾಟ. ತಂಡದ ಒಟ್ಟು ಮೊತ್ತ 41, 39 ಓಟಗಳು ಇನ್ನೂ ಕೂಡ ಬೇಕಾಗಿದೆ. 80ರ ಗುರಿಯನ್ನು ಬೆನ್ನಾಡ್ತಾ ಇದೆ ಪ್ರಣಾಮ್. ಮತ್ತೆ ಚರಣ್ಗೆ ವೈಡ್ ಬಾಲ್ ಎನ್ನುವ ಸೂಚನೆ. ಅತಿರಿಕ್ತ ಓಟ ದಾಂಡಿಗ ಮಾಡುವಂತ ಕೆಲಸ ಕೊಂಚ ಮಟ್ಟಿಗೆ ಬೌಲರ್ ಬಳುವಲ್ ರೂಪದಲ್ಲಿ ಮಾಡಿಕೊಡ್ತಾ ಇದ್ದಾನೆ. ಚರಣ್ ಇರುವಷ್ಟು ಕಾಲ ಡೇಂಜರಸ್ ಮ್ಯಾನ್. ಚಾಲ್ತಿಯಲ್ಲಿರುವ ಸಂಖ್ಯೆ ಓವರ್ನ ಸಂಖ್ಯೆ 2 ಚುಕ್ಕೆ 4 ಎಸೆತಗಳು. ಮತ್ತೆ ಬ್ಯಾಕ್ ಫುಟ್ ನಲ್ಲಿ ತನ್ಮೂಲಕವಾಗಿ 1 ಓಟ. 2ನೇ ಓಟಕ್ಕೆ ಪ್ರಯತ್ನಗಳ ಮಧ್ಯೆ ಪೂರೈಕೆಗಳ ಮಧ್ಯೆ ಯಶಸ್ಸು. ಯುವ ಕಾಲುಗಳು ಬಹಳಷ್ಟು ವೇಗವಾಗಿ ಹೆಜ್ಜೆಯನ್ನು ಹಾಕುವಂತ ಕಾಲ. ಆದರೆ ಮತ್ತೊಂದು ಮಾತನ್ನ ಹೇಳ್ತಾರೆ, ಹಿರಿಯರ ಅನುಭವ ಕಿರಿಯರ ಹುಮ್ಮಸ್ ಅನ್ನೋದು ಯಾವತ್ತೂ ಕೂಡ ಬೇಕೇ ಬೇಕು. ಮತ್ತೆ ಫ್ರಂಟ್ ಫುಟ್ ನಲ್ಲಿ ಇವಾಗ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ತನ್ನ ಮೂಲಕವಾಗಿ ಎಂಡ್ ಆಫ್ ದಿ ಓವರ್ ನಂಬರ್ 3. ತಂಡದ ಒಟ್ಟು ಮೊತ್ತ 44 ಓಟವನ್ನು ದಾಖಲಿಸಿಕೊಳ್ತಾ ಇದೆ. 80ರ ಗುರಿ ಅರ್ಥಾತ್ 36 ಓಟಗಳು ಬೇಕಾಗಿದೆ. 18 ಎಸೆತ 36 ಓಟಗಳು ಬೇಕಾಗಿದೆ. ಎವರೇಜ್ 12. ಪ್ರತಿ ಓವರ್ಗೆ ಟೈಮರ್ ಆಫ್ ಇದೆ ಇವಾಗ. ದಯವಿಟ್ಟು ಗಮನಿಸ್ಕೊಳ್ಳಿ. 12th ಮ್ಯಾನ್ ಮಾತ್ರ ಬರಬೇಕು. ದಯವಿಟ್ಟು ಗಮನಿಸ್ಕೊಳ್ಳಿ. ಅಲ್ಲಿ ಬೈಲಂಗಡಿ ರಫೀಕ್, ದಯವಿಟ್ಟು ಗಮನಿಸ್ಕೊಳ್ಳಿ. ರಫೀಕ್ ದಯವಿಟ್ಟು ಗಮನಿಸ್ಕೊಳ್ಳಿ. ಆ ರೀತಿಯ ವಿಚಾರಗಳು ಒಬ್ಬರಿಗೊಂದು ನ್ಯಾಯ ಎನ್ನುವಂತ ವಿಚಾರ ಇಲ್ಲ. 12th ಮ್ಯಾನ್ ಮಾತ್ರ ಬರಬೇಕು. 12ನೇ ಆಟಗಾರರು. ಟ್ವೆಲ್ತ್ ಮ್ಯಾನ್ ಬರೆದಿದ್ರೆ ನೆಕ್ಸ್ಟ್ ಮ್ಯಾಚ್ಗೆ ಯಾರು ಅಫಿಷಿಯಲ್ ಡ್ರಿಂಕ್ಸ್ಗೆ ತಗೊಂಡು ಬಂದ್ರೆ ಆ ಪ್ಲೇಯರ್ ಹೊರಗಿರಬೇಕು. ಆ ಪ್ಲೇಯರ್ ನೆಕ್ಸ್ಟ್ ಮ್ಯಾಚ್ನಲ್ಲಿ ಆಡುವಂತಿಲ್ಲ. 12ನೇ ಆಟಗಾರ ಮಾತ್ರ ಗ್ರೌಂಡ್ ಒಳಗಡೆ ಬರಬೇಕು ಅಫಿಷಿಯಲ್ ಬ್ರೇಕ್ನಲ್ಲಿ. ಮತ್ತೊಂದು ಮೊದಲಾಗಿ ತಿಳಿಸ್ತಾ ಇದ್ದೇನೆ, ಈ ಒಂದು ಪಂದ್ಯವನ್ನ ಚರಣ್ ಜಯಿಸ್ಕೊಟ್ರೆ 2000 ನಗದು ಪುರಸ್ಕಾರದ ಘೋಷಣೆ ಇದೆ. ಚಂದ್ರನಾಥ್ ಜೈನ್ ಇವರ ಘೋಷಣೆ. ಬೌಲಿಂಗ್ನಲ್ಲಿ ಪ್ರತೀಕ್ ಎಸ್ತಂತ ಚೆಂಡು ನಡುವೆ ಡೈರೆಕ್ಟ್ ಹಿಟ್ ಆಗ್ತಾ ಇಲ್ಲ. ರಿಸ್ಕಿ ಸಿಂಗಲ್, ಚರಣ್ಗೆ ಜೀವದಾನ.
17 ಎಸೆತ 35 ಓಟಗಳು ಬೇಕಾಗಿದೆ. ಇವಾಗ ಈ ಪಂದ್ಯವನ್ನ ಚರಣ್ ಶ್ರೀರಾಮ್ ಬೈಲಂಗಡಿಯ ಪರವಾಗಿ ಜಯಿಸಿಕೊಟ್ರೆ ಈ ಒಂದು ಪಂದ್ಯವನ್ನ ತಮಗೆ 2,000 ನಗದು ಪುರಸ್ಕಾರ, ಚಂದ್ರನಾಥ್ ಜೈನ್ ಇವರ ಘೋಷಣೆ. ಗೆಲ್ಲುವ ಇರಾದೆ ಅನ್ನೋದು ಯಾವತ್ತೂ ಕೂಡ ಇದ್ದೇ ಇದೆ. 17ಕ್ಕೆ 35 ಚರಣ್ ಗೆಸ್ತಂತ ಚೆಂಡು. ಚರಣ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. ನಂಬುಗೆ ಅಸ್ತ್ರ ಹೋರಾಟವನ್ನ ಜಾರಿಗೊಳಿಸಿಕೊಂಡು ಇವಾಗ ಪೆವಿಲಿಯನ್ ಡಗ್ಔಟ್ ಸೇರ್ಕೊಳ್ತಾ ಇದ್ದಾನೆ ಚರಣ್. 16ಕ್ಕೆ 35 ಅದೃಷ್ಟದ ಮೇಲಾಟದಲ್ಲಿ ಅದ್ಯಾರ ಕೈ ಮೇಲೆ ಆಗ್ತದೆ ಅಂತ ಗೊತ್ತಿಲ್ಲ. ಹೊಸ ಮುಖ್ಯ ಆಟಗಾರನ ಎಂಟ್ರಿ. ಇವಾಗ ರಕ್ಷಣೆಗೆ ನಿಲ್ಬೇಕಾಗಿದೆ. ಹೋರಾಟವನ್ನ ಜಾರಿಗೊಳಿಸಿದ್ರು ಚರಣ್. ಹೋರಾಟ ಜಾರಿಯಲ್ಲಿದೆ. ಸೋಲು ಗೆಲುವು ಅನ್ನೋದು ಯಾವತ್ತೂ ಕೂಡ ಇದ್ದೇ ಇದ್ದದ್ದೇ. ಹೋರಾಡಿ ಶರಣಾಗೋದು ಮಾತ್ರ ಕ್ರಿಕೆಟ್ನ ಧ್ಯೇಯ ವಾಕ್ಯ. ಐದು ನಿಮಿಷದ ಒಳಗಾಗಿ 2 ಓವರ್ ಫಿನಿಶ್ ಮಾಡಬೇಕು. ಗಮನಿಸ್ಕೊಳ್ಳಿ, ಟೈಮರ್ ಆನ್ ಇದೆ. ಪ್ರತೀಕ್ ಫುಲ್ ಟಾಸ್ ಆಗಿ ಬಿದ್ದಂತ ಚೆಂಡು. ಸುಂದರತೆ ಬ್ಯಾಕಪ್. ಕೊಂಚ ಮಟ್ಟಿಗೆ ಮೊದಲ ಹಂತದಲ್ಲಿ ಶ್ರೀರಾಮ್ ಬೈಲಂಗಡಿಯ ಕ್ಷೇತ್ರಕ್ಷಣ ವೈಫಲ್ಯ. ಆದರೆ ಅದೃಷ್ಟ, ಪವಾಡ, ತಿರುವನ್ನ ಪಡೆಯಬಲ್ಲ ಅಂತ ಆಟ ಅಂದ್ರೆ ಅದು ಕ್ರಿಕೆಟ್. ರಕ್ಷಣೆಗೆ ಎಷ್ಟಂತ ಚೆಂಡು. ಒಂದು ಓಟವನ್ನು ದಾಖಲಿಸಿಕೊಂಡ್ರು. ಒಂದು ಓಟದ ಮುಖಾಂತರ ಬಗ್ಗೆ ತಂಡದ ಒಟ್ಟು ಮೊತ್ತ ಇವಾಗ 46 ಓಟವನ್ನು ದಾಖಲಿಸಿಕೊಳ್ತದೆ. 80ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನ. 34 ಓಟಗಳು ಇನ್ನೂ ಕೂಡ ಬೇಕಾಗಿದೆ. 14ಕ್ಕೆ 34. ಬಿರುಸಿನ ಬೌಂಡ್ರಿ ಸಿಕ್ಸರ್ ಬಂದ್ರೆ ಪಂದ್ಯದ ಗತಿಯೇ ಬದಲು. ಫುಲ್ ಟಾಸ್. ಒಂದು ಓಟವನ್ನು ದಾಖಲಿಸಿಕೊಂಡ್ರು. 2 ಮಟಕ ಪ್ರಯತ್ನಗಳ ಮಧ್ಯೆ ಅವಳಿ ಓಟವನ್ನು ಪೂರೈಸಿಕೊಂಡ್ರು. 32 ಓಟಗಳು ಬೇಕಾಗಿದೆ. 13ಕ್ಕೆ 32. 13 ಎಸೆತ 32 ಓಟಗಳು ಬೇಕಾಗಿದೆ. 13 balls, 32 more run to win this match. ಬಹಳಷ್ಟು ಕುತೂಹಲಕಾರಿಯ ಪಂದ್ಯ. ಮತ್ತೆ ಜಾಣ್ಮೆ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನ. ಒಂದು ಓಟವನ್ನು ಪೂರೈಸಿಕೊಂಡ್ರು. 2ನೇ ಓಟವನ್ನ ಕೂಡ ಪೂರೈಸಿಕೊಂಡ್ರು. 12ಕ್ಕೆ 20. ಪ್ರತಿ ಸಿಕ್ಸರ್ಗೆ 12ಕ್ಕೆ 30, ಕ್ಷಮಿಸಿ, ಪ್ರತಿ ಸಿಕ್ಸರ್ಗೆ ಚಂದ್ರನಾಥ್ ಜೈನ್ ಇವರ ಘೋಷಣೆ 500 ರೂಪಾಯಿ. ಪ್ರತಿ ಬಾರಿಸುವಂತ ಸಿಕ್ಸರ್ಗೆ 500 ರೂಪಾಯಿಯ ಘೋಷಣೆ. 12 ಎಸೆತ 30 ಓಟಗಳು ಬೇಕಾಗಿದೆ. 3 ನಿಮಿಷದ ಒಳಗಾಗಿ ಗಮನಿಸ್ಕೊಳ್ಳಿ. ತಪ್ಪಿದ್ರೆ ಕೊನೆ ಓವರ್ ಪವರ್ ಪ್ಲೇ. ಟೈಮರ್ ಆನ್ ಇದೆ. 17:33. ಸಮಯದ ಗಂಟೆ ನಮ್ಮನ್ನ ಕಾಯೋದಿಲ್ಲ. ಕಡಲಿನ ಅಲೆ ಆಗಿ ಅದು. ಸಮಯ ಸಂದರ್ಭದೊಂದಿಗೆ ಹೊಂದಾಣಿಕೆಯನ್ನ ಮಾಡಿಕೊಂಡು ನಾವು ಹೋಗಬೇಕು. ಎಸ್ತಗಾರಿಕೆ ವಿಭಾಗದಲ್ಲಿ ಪ್ರಣಾಮ್. 12ಕ್ಕೆ 30. 18 ನಿಮಿಷ. ರಿವರ್ಸ್ ಮಾಡುವಂತ ಪ್ರಯತ್ನಗಳ ಮಧ್ಯೆ ಒಂದು ಓಟವನ್ನು ದಾಖಲಿಸಿಕೊಂಡ್ರು. 11ಕ್ಕೆ 29. 11 ಎಸೆತ 29 ಓಟಗಳು ಬೇಕಾಗಿದೆ. ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಕ್ಯಾಚ್ ಔಟ್ಗೆ ಬಲವಾದ ಮನವಿ. ತೀರ್ಪುಗಾರನ ಪುರಸ್ಕಾರಗಳು ಬರ್ತಾ ಇಲ್ಲ. 10 ಎಸೆತ 29 ಓಟಗಳು ಬೇಕಾಗಿದೆ. ಮತ್ತೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. ಪ್ರಣಾಮ್ನ ಬಿಗುದಾಳಿ.
ಪಂದ್ಯದ ಮೇಲೆ ಬಿಗಿ ಹಿಡಿತವನ್ನ ಸಾಧಿಸ್ತಾ ಇದೆ ಇವಾಗ NCA. ಹೊರತಿರುಬನ್ನ ಕಂಡ ಚೆಂಡು, ವೈಡ್ ಬಾಲ್, ಅತಿರಿಕ್ತ ಓಟ. ತಂಡದ ಒಟ್ಟು ಮೊತ್ತ 52, ಇನ್ನೂ ಕೂಡ 28 ಓಟಗಳು ಬೇಕಾಗಿದೆ. 9ಕ್ಕೆ 28, 9 ಎಸೆತ 28 ಓಟಗಳು ಬೇಕಾಗಿದೆ. ನಡುವೆ ಒಂದು ಓಟವನ್ನು ದಾಖಲಿಸಿಕೊಂಡ್ರು. 8ಕ್ಕೆ 27. ಟೈಮರ್ ಆನ್ ಇದೆ, ಗಮನಿಸಿಕೊಳ್ಳಿ. 30 ಸೆಕೆಂಡ್ನ ಒಳಗಾಗಿ 2 ಎಸೆತವನ್ನು ಮುಗಿಸಬೇಕಾಗಿದೆ. ಬೀಸುವಂತ ಪ್ರಯತ್ನಗಳ ಮಧ್ಯೆ ಓಟಕ್ಕೆ ಅವಕಾಶಗಳು ಬರ್ತಾ ಇಲ್ಲ. 1 more to go. 19:43. ಟೈಮರ್ ಆನ್ ಇದೆ. ಬೀರುಸ್ನ ಹೊಡೆತವನ್ನು ದಾಖಲಿಸಿಕೊಳ್ಳುವಂತ ಪ್ರಯತ್ನಗಳ ಮಧ್ಯೆ ಚೆಂಡು ಸೀಮಾರೇಖೆ ಹೊರಭಾಗವನ್ನು ಕ್ರಮಿಸ್ತಾ ಇದೆ. ಸಿಕ್ಸರ್. ಎಸ್, 19:55. ತಂಡದ ಒಟ್ಟು ಮೊತ್ತ 59. ಜಯಕ್ಕಾಗಿ 6 ಎಸೆತ 21 ಓಟಗಳು ಬೇಕಾಗಿದೆ. 80ರ ಗುರಿಯನ್ನು ಬೆನ್ನ 6 balls 21 more run to win this match. 6 ಎಸೆತ 21 ಓಟಗಳು ಬೇಕಾಗಿದೆ. DJ ಆರು ಎಸೆತ 21 ಓಟಗಳು ಬೇಕಾಗಿದೆ. ಪ್ರತೀಕ್ ಇವಾಗ ಎಸ್ತಗಾರಿಕೆ ವಿಭಾಗದಲ್ಲಿ. ಆರಕ್ಕೆ 21. ಪ್ರತೀಕ್ ದಟ್ಟನೇರ ಹೊಡೆತವನ್ನು ದಾಖಲಿಸಿಕೊಳ್ಳುವಂತಹ ಪ್ರಯತ್ನ. ರಾಕಿ, ಗೋ ಬ್ಯಾಕ್ ಟು ದ ಪೆವಿಲಿಯನ್. ಮೊದಲ ಜಯದ ನಿರೀಕ್ಷೆಯನ್ನು ಕಂಡುಕೊಳ್ಳುವಂತ ಹೆಜ್ಜೆಯನ್ನು ಹಾಕ್ತಾ ಇದೆ ಇವಾಗ NCA ತಂಡ. ದಿನಗಳ ಮುಂದಿನ ಪಂದ್ಯ ಸಾಗ್ತದೆ. MFC ಮಿತ್ರಭಟ್ನ ಫ್ರೆಂಡ್ಸ್ ಸರ್ಕಲ್ನ ತಂಡ ನ್ಯಾಶ್ ಚಾಲೆಂಜರ್ಸ್ ಅನ್ನು ಎದುರಿಸ್ತಾರೆ. ಟಾಸ್ ಅನ್ನು ಜಯಿಸಿಕೊಂಡಂತ ನ್ಯಾಶ್ ಚಾಲೆಂಜರ್ಸ್ ತಮ್ಮ ಡಿಸಿಷನ್ ಅನ್ನು ತಿಳಿಸ್ಕೊಡಿ. ಪ್ಲೇಯರ್ ಡಗ್ಔಟ್ ಅನ್ನ ಕಂಪಲ್ಸರಿಯಾಗಿ ಯೂಸ್ ಮಾಡ್ಕೊಳ್ಬೇಕು. ಎಲೆಕ್ಟೆಡ್ ಟು ಬಾಲ್ ಫಸ್ಟ್. ಆ ನಿಟ್ಟಿನಲ್ಲಿ ಮಿತ್ರಭಟ್ನ ಫ್ರೆಂಡ್ಸ್ ಸರ್ಕಲ್ ಬ್ಯಾಟಿಂಗ್ ರೆಡಿಯಾಗಿರಿ ಎನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯಶು ಸಹೋದರರ ಜೋಡಿ ಆರಂಭಿಕ ಹಂತದಲ್ಲಿ. ಹೊರತಿರುವನ್ನ ಕಂಡಂತ ಚೆಂಡು, ವೈಡ್ ಬಾಲ್ ಎನ್ನುವ ಸೂಚನೆ. ಅತಿರಿಕ್ತ ಓಟ. ತೀರ್ಪುಗಾರರ ವ್ಯವಸ್ಥಾಪಕರ ತೀರ್ಮಾನವೇ ಅಂತಿಮವಾಗಿರ್ತದೆ. ಗಮನಿಸಿಕೊಳ್ಳಿ. ಬಹಳಷ್ಟು ಕುತೂಹಲಕಾರಿಯ ಪಂದ್ಯ, ಅದ್ದೂರಿಯ ಟೂರ್ನಮೆಂಟ್ ಆಯೋಜಿಸಿದಂತ ಹೆಮ್ಮೆಯ ಸಂಸ್ಥೆ ಪಡುಪಣಂಬೂರು ಕ್ರಿಕೆಟರ್ಸ್. ಪಡುಪಣಂಬೂರು ಬ್ಲಾಕ್ ಹೋಲ್ನಲ್ಲಿ ಬಿದ್ದ ಚೆಂಡು ಪಂದ್ಯದ ಮೇಲೆ ಬಿಗಿ ಹಿಡಿತ. ಲೆಗ್ ಬಾಯ್ಸ್ ಎನ್ನುವಂತ ಸೂಚನೆ. ಜಯಕ್ಕಾಗಿ ಇನ್ನೂ ಕೂಡ 20 ಓಟಗಳು ಬೇಕಾಗಿದೆ. 80ರ ಗುರಿಯನ್ನು ಬೆನ್ನಟ್ಟುವಂತ ಪ್ರಯತ್ನ. ಕ್ಷಮಿಸಿ, 19 ಓಟಗಳು ಬೇಕಾಗಿದೆ. 19 more run to win this match. 4 ಎಸೆತ 19 ಓಟಗಳು ಬೇಕಾಗಿದೆ. ಸ್ಕೋರ್ ಆಗಿ ದ್ವಿತೀಯರಾಜ್ ಜೈನ್. ಮತ್ತೆ ಬೀಸುವಂತ ಪ್ರಯತ್ನಗಳ ಮಧ್ಯೆ 1 ಓಟ, 2 ಓಟವನ್ನು ದಾಖಲಿಸಿಕೊಂಡ್ರು. 3 ಎಸೆತ 17 ಓಟಗಳು ಬೇಕಾಗಿದೆ. ಬಿರುಸಿನ 3 ಸಿಕ್ಸರ್ಗಳು ಬಂದ್ರೆ
ರೋಚಕ ಹೋರಾಟಗಳ ಮಧ್ಯೆ ರಾಕ್ಷನ್ ಗೋ ಬ್ಯಾಕ್ ಟು ದ ಪೆವಿಲಿಯನ್. 2-17 ಇವಾಗ. ಎರಡೇ ಸೆತ ಜಯಕ್ಕಾಗಿ 17 ಓಟಗಳು ಬೇಕಾಗಿದೆ. ಮೊದಲ ಜಯದ ನಿರೀಕ್ಷೆಯ ಹೊಸ್ತಿಲನ್ನು ಕಂಡುಕೊಳ್ತಾ ಇದೆ ಇವಾಗ. NCA ತಂಡ ರನ್ ರೇಟ್ನ ಲೆಕ್ಕಾಚಾರ, ಲೀಗ್ ಮಾದರಿಯ ಪಂದ್ಯ ಎಲ್ಲವೂ ಕೂಡ ಬಹಳಷ್ಟು ಪ್ರಾಮುಖ್ಯತೆಯನ್ನು ಪಡ್ಕೊಳ್ತದೆ. ಒಬ್ಬರ ಜಯ ಮತ್ತೊಂದು ತಂಡವನ್ನು ಹೊರದಪ್ತದೆ, ಒಬ್ಬರ ಸೋಲು ಮತ್ತೊಂದು ತಂಡವನ್ನು ಒಳಗೆ ತಗೊಂಡ್ಬರ್ತದೆ ಟೂರ್ನಿಯಲ್ಲಿ. ಈ ರೀತಿಯ ಲೆಕ್ಕಾಚಾರದ ವಿಚಾರಗಳು ಬಹಳಷ್ಟು ಇದೆ. ಬೀಸುವಂತ ಪ್ರಯತ್ನ, ತನ್ಮೂಲಕವಾಗಿ ವೈಡ್ ಬಾಲ್ ಎನ್ನುವ ಸೂಚನೆ. ಅತಿರಿಕ್ತ ಓಟ. DJ ಗುರು ಬಹಳಷ್ಟು ಪ್ರೇಕ್ಷಕರನ್ನ ಮನರಂಜಿಸ್ತಾ ಇದ್ದಾರೆ. ಕ್ರಿಕೆಟ್ ನಾಂಕಣದಲ್ಲಿ ಗೂಟದ ಹಿಂಭಾಗದ ಮಾಂತ್ರಿಕ ದಾಂಡುಗಾರಿಕೆಯಲ್ಲಿ ಯಶಸ್ಸಿನ ವಲಯದ ಆಟಗಾರ. ನಡುವೆ ಕ್ಯಾಚ್ ಔಟ್. ಮೊದಲ ಶುಭಾರಂಭವನ್ನ ಮಾಡಿಕೊಳ್ತಾ ಇದೆ ಇವಾಗ NCA. 2 ಪಂದ್ಯ 1 ಜಯ ಇವಾಗ ದಾಖಲಿಸ್ತಾ ಇದ್ದಾರೆ. 2 ಪಂದ್ಯ 2ನೇ ಸೋಲನ್ನ ಕಾಣ್ತಾ ಇದೆ ಶ್ರೀರಾಮ್ ಬೈಲಂಗಡಿಯ ತಂಡ. ಲೀಗ್ ಮಾದರಿಯ ಪಂದ್ಯ ಲೆಕ್ಕಾಚಾರಗಳು ಇದ್ದೇ ಇದ್ದಾವೆ.